जब लग गुरु मिले न साचा तब लग गुरु करो 10 पाचा। ಏನು ನಾವು ಗುರುಗಳನ್ನು ಬದಲಿಸಬಹುದೇ? ಗುರುಗಳನ್ನು ಬದಲಿಸುವುದರಿಂದ ಪಾಪವಾಗುತ್ತದೆಯೇ? ಈ ಆಧ್ಯಾತ್ಮಿಕ ಮೈದಾನದಲ್ಲಿ ಸರಿಯಾದ ಗುರು ಯಾರು? ಶ್ರೀಮದ್ ಭಗವದ್ಗೀತೆಯಲ್ಲಿ ವರ್ಣಿಸಲಾದ ತತ್ವದರ್ಶಿ ಸಂತ ಯಾರು? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಈಗ ಭಗವಂತ ಶ್ರೀಕೃಷ್ಣನು ಮೋರ್ಧ್ವಜನ ಪುತ್ರ ತಾಮ್ರಧ್ವಜನನ್ನು ಜೀವಿತವೇನೋಗೊಳಿಸಿದರು. ಗರಗಸರಿಂದ ಸೀಳಿದ ನಂತರ, ಏಕೆಂದರೆ ಆತನ ಆಯಸ್ಸು ಶೇಷವಿತ್ತು. ಮತ್ತು ಅವರ ಸ್ವಂತ ಸೋದರಳಿಯ ಸುಭದ್ರೆಯ ಮಗ ಅಭಿಮನ್ಯು ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹದಲ್ಲಿ ಸತ್ತು ಹೋಗಿದ್ದ. ಶ್ರೀಕೃಷ್ಣ ಅಳುತ್ತಿದ್ದ, ಪಂಚಪಾಂಡವರು ಅಳುತ್ತಿದ್ದರು, ಅವರ ಕುಲ ನಾಶವಾಗುತ್ತಿತ್ತು. ಮತ್ತು ಸುಭದ್ರೆ ಅಳುತ್ತಿದ್ದಳು, ಶ್ರೀಕೃಷ್ಣನು ಕೂಡ ಅಳುತ್ತಿದ್ದ. ಆತ ಜೀವಿತಗೊಳಿಸಲಾರದಾಗಿದ್ದ. ಏಕೆ ಮಾಡಲಾರದಾಗಿದ್ದ? ಏಕೆಂದರೆ ಆತನ ಆಯಸ್ಸು ಶೇಷವಾಗಿರಲಿಲ್ಲ. ಈ ಭಗವಂತರು ಆಯಸ್ಸನ್ನು ಹೆಚ್ಚಿಸಲಾರರು. ಕೇವಲ ಆ ಪೂರ್ಣ ಪರಮಾತ್ಮ ಮಾತ್ರ ಆಯಸ್ಸನ್ನು ಹೆಚ್ಚಿಸಬಲ್ಲನು, ಸತ್ತವನನ್ನು ಜೀವಿತಗೊಳಿಸಬಲ್ಲನು ಮತ್ತು ಮುಂದೆ ಅವನಿಗೆ ಆಯಸ್ಸನ್ನು ನೀಡಬಲ್ಲನು. ಈ ನರಸಿ ಭಕ್ತ ಯಾರಾಗಿದ್ದರು? ಇವರು ಹಿಂದಿನ ಜನ್ಮಾಂತರದ ಪರಮೇಶ್ವರ ಕಬೀರ ದೇವರ ಯಾವುದೋ ಜನ್ಮದಲ್ಲಿ, ಅಂದರೆ ತಾವಿದ್ದಂತೆ. ಈಗ ಈ ಪರಮಾತ್ಮನ ಆಜ್ಞೆಯಂತೆ ಇಡೀ ವಿಶ್ವದಲ್ಲಿ ಈ ಜ್ಞಾನ ಹರಡುವುದು ಮತ್ತು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಪರಮಾತ್ಮನ ಭಕ್ತರಾಗುವರು. ಆದರೆ ಪಾರಾಗುವವರೆಷ್ಟು ಮತ್ತು ಬಾಕಿ ಉಳಿಯುವರು? ಯಾರು ಆಸ್ಥೆಯಿಂದ ಇರದಿರುವವರು. ಹಾಗೆ ಅವರ ಇಷ್ಟೊಂದು ಭಕ್ತಿಯಾಗುವುದು ಸಾವಿರಾರು ಯುಗಗಳ ತನಕ ಇವರು ಬ್ರಹ್ಮಲೋಕದಲ್ಲೂ ಕೂಡ ಇರಬಹುದು ಮತ್ತು ಬ್ರಹ್ಮ ವಿಷ್ಣು ಮಹೇಶರ ಪದವಿಯನ್ನು ಪಡೆಯುವಂತಾಗುವರು. ಇಂದ್ರ ಸ್ವರ್ಗದ ರಾಜನಾಗಬಲ್ಲರು, ಇಡೀ ಪೃಥ್ವಿಯ ರಾಜನೂ ಆಗಬಲ್ಲರು. ಆದರೆ ಅವರ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತಲೇ ಇರುವುದು, ಆ ಮೂಲಧನ ನಷ್ಟವಾಗುತ್ತಾ ಇರುವುದು. ಮತ್ತು ಯಾವಾಗ ಅವರು ಮಾನವ ಶರೀರವುಳ್ಳವರಾಗುವರೋ ಅವರ ಮೇಲೆ ಯಾವುದಾದರೂ ಆಪತ್ತು ಬರುವುದು. ಅವರೆಷ್ಟೇ ಸಾಧನೆ, ಅನ್ಯ ಭಕ್ತಿ ಮಾಡುತ್ತಿರಬಹುದು. ಇಲ್ಲಿಯವರೆಗೂ ಈ ಅನ್ಯ ಉಪಾಸನೆಯ ಅಸ್ತಿತ್ವ ಏಕೆ ನಡೆದು ಬಂದಿದೆ? ಏಕೆಂದರೆ ಅವರ ಪುಣ್ಯವಿತ್ತು ಹಿಂದಿನದು. ಅವರು ಯಾವುದೋ ದೇವರದು ಸಾಧನೆ ಮಾಡುತ್ತಿದ್ದರು ಮತ್ತು ಯಾವುದೋ ವಿಪತ್ತು ಬರುತ್ತಿತ್ತು. ಅಳುತ್ತಿದ್ದಾಗ ಪರಮಾತ್ಮ ಕಬೀರ ದೇವರು ಬಂದು ಆ ಪುಣ್ಯ ಆತ್ಮಗಳಿಗೆ ಸಹಾಯ ಮಾಡುತ್ತಿದ್ದರು. ಏಕೆಂದರೆ ಅವರು ಪರಮಾತ್ಮನ ಮಕ್ಕಳಾಗಿದ್ದರು ಯಾವಾಗಲೋ ಯಾವುದೋ ಜನ್ಮದಲ್ಲಿ. ಮತ್ತು ಆ ಮುಗ್ಧ ಹೀಗೆ ತಿಳಿಯುತ್ತಿದೆ ಏನೆಂದರೆ, ನಾನು ಈ ಕಲ್ಲನ್ನು ಪೂಜಿಸುತ್ತಿದ್ದೇನೆ, ಬಹುಶಃ ಇದರಿಂದ ನನಗೆ ಲಾಭವಾಯಿತು ಮತ್ತು ಲಾಭವಾಗುತ್ತಿದೆ ಕೂಡ. ಹೇಗೆಂದರೆ ದಾಸನು ಮೊದಲು ಹನುಮಂತನ ಪೂಜಾರಿಯಾಗಿದ್ದ, ಶ್ರೀಕೃಷ್ಣನ ಪೂಜಾರಿಯಾಗಿದ್ದ, ಬಾಬಾ ಶ್ಯಾಮನ ಪೂಜೆ ಮಾಡುತ್ತಿದ್ದ, ಶಂಕರ ಭಗವಂತನ ಪೂಜೆ ಮಾಡುತ್ತಿದ್ದ, ಹನುಮಂತನ ಪೂಜೆ ಮಾಡುತ್ತಿದ್ದ. ಮತ್ತು ಎಲ್ಲ ಸುಖ ಉಂಟಾಗುತ್ತಾ ಹೋಯಿತು. ಮತ್ತು ನಾವು ಇದನ್ನು ಯೋಚಿಸಿದೆವು, ಭಗವಂತ ಶ್ರೀಕೃಷ್ಣನು ಸರ್ವ ಸುಖ ಸಂಪನ್ನಗೊಳಿಸಿದನು. ಈಗ ತಿಳಿಯಿತು, ಈಗ ಗೊತ್ತಾಯ್ತೇನೆಂದರೆ ಇವರಂತೂ ಕೇವಲ ವರ್ಕ್ ಡನ್ ನೀಡಬಲ್ಲರು. ಹೇಗೆ ಯಾರು ಮಾಡಿದ್ದಾರೆ ಅದನ್ನೇ ನೀಡುತ್ತಿದ್ದಾರೆ. ಇದರಲ್ಲಿ ಯಾವ ಪರಿವರ್ತನೆ ಮಾಡಲಾರರು ಇವರು. ಹೀಗೆಯೇ ಈ ನರಸಿಯವರು ಬಹಳ ದೊಡ್ಡ ಸೇಠು ಆಗಿದ್ದರು. 56 ಕೋಟಿಗಳ ಸಂಪತ್ತು ಆ ಸಮಯದಲ್ಲಿತ್ತು. ಅದಿಂದು 56 ಶತಕೋಟಿಗಳಷ್ಟು ಎಂದು ಹೇಳಬಹುದು. ಮತ್ತು ಎಷ್ಟು ಜಿಪುಣನಾಗಿದ್ದ ಅಂದರೆ 2 ಪೈಸೆ ಕೂಡ ದಾನ ಮಾಡ್ತಿರಲಿಲ್ಲ ಯಾರಿಗೂ. ಏಕೆಂದರೆ ಎಷ್ಟು ಸಂಪತ್ತು ಹೆಚ್ಚುತ್ತದೆ ಅಷ್ಟೇ ಅವನ ಜಿಪುಣತೆ ಜೊತೆಯಲ್ಲಿ ಹೆಚ್ಚುತ್ತಾ ಹೋಗುತ್ತದೆ. ಮತ್ತು ಈ ಧನ ಸಂಪತ್ತು ಈತನ ಶತ್ರು ಆಗುತ್ತದೆ. ಜೀವಕ್ಕೆ ಎಲ್ಲಕ್ಕಿಂತ ದೊಡ್ಡ ಶತ್ರು ಈ ಸಂಪತ್ತಾಗಿರುತ್ತದೆ. ಆಗ ಪರಮಾತ್ಮ ಒಂದು ಲೀಲೆ ಮಾಡಿದ್ದರು. ಇವನು ಗಂಗಾ ಘಾಟ್ ಮೇಲೆ ಸ್ನಾನಕ್ಕೆಂದು ಹೋಗಿದ್ದ ತನ್ನ ಪತ್ನಿಯ ಜೊತೆ ಸೇರಿ ನರಸಿ. ಅಲ್ಲಿ ಬ್ರಾಹ್ಮಣ ಜನರು ಹೋಗುತ್ತಿದ್ದರು ಮತ್ತು ದಾನ ಮಾಡುವವರಿಂದ ದಕ್ಷಿಣೆಯನ್ನು ಪಡೆಯುತ್ತಿದ್ದರು. ಪರಮಾತ್ಮನು ಕೂಡ ಒಬ್ಬ ಬ್ರಾಹ್ಮಣ ರೂಪ ಧಾರಣೆ ಮಾಡಿದರು ಮತ್ತು ಹೇಳಿದರು, ಸೇಠು ಅವರೇ ದಕ್ಷಿಣೆ ನೀಡಿ. ಸೇಠು ಹೇಳಿದ, ದಕ್ಷಿಣೆ ಇಲ್ಲ, ಮರೆತು ಬಿಟ್ಟು ಬಂದಿದ್ದೇನೆ ಮನೆಯಲ್ಲಿ ನಾನು. ಬ್ರಾಹ್ಮಣ ರೂಪದಲ್ಲಿದ್ದ ಪರಮಾತ್ಮನು ಹೇಳಿದರು, ಸೇಠು ಅವರೇ, ಗಂಗಾ ಸ್ನಾನ ಮಾಡುವುದರಿಂದ ಯಾವ ಲಾಭವೂ ಆಗದು, ಎಲ್ಲಿಯವರೆಗೆ ದಾನ ಮಾಡುವುದಿಲ್ಲ. ಆತನ ಪತ್ನಿಯೂ ಕೂಡ ಹೇಳಿದಳು, ಏನಾದರೂ ನೀಡಿ ದಾನ. ಹೀಗೆ ಹೇಳಿದ, ಸುಮ್ಮನೆ ಕುಳಿತಿರು, ಜಾಸ್ತಿ ಮಾತಾಡಬೇಡ, ನಾನೇ ಸಂಭಾಳಿಸುವೆ ಇವನನ್ನು. ಕೊನೆಗೆ ಹೀಗೆ ಹೇಳಿದ ಸೇಠು, ಏನಂದರೆ, ಬ್ರಾಹ್ಮಣ, ಹಣ ಮರೆತು ಬಂದಿದ್ದೇನೆ ಮನೆಯಲ್ಲಿ, ಇಲ್ಲಿ ತಂದಿಲ್ಲ. ಆಗ ಹೇಳತೊಡಗಿದ್ದರು, ಆಮೇಲೆ ಕೊಡು. ಭಗವಂತ ಹೇಳಿದರು, ನಂತರ ಕೊಡು. ಈಗ ಸೇಠು ಹೇಳಿದ, ಸರಿ, ನಂತರ ಕೊಡುತ್ತೇನೆ. ಹೇಳು, ಎಷ್ಟು ದಾನ ಮಾಡುವೆ? 1 ನಾಣ್ಯ ಕೊಡುವೆ, 1 ನಾಣ್ಯ. ಸರಿ, 1 ರೂಪಾಯಿ ಕೊಡು. ಹಾಗಾದರೆ ಪಕ್ಕಾ ಮಾತು? ಹಾಂ, ಪಕ್ಕಾ ಮಾತು. ಕಾಲ್ನಡಿಗೆಯಲ್ಲಿ ಬರ್ತಿದ್ರು ಮೊದಲು, ಮತ್ತು ಆತನಂತೂ ವಿಶೇಷವಾಗಿ ಜಿಪುಣನಾಗಿದ್ದ. 2 ಪೈಸೆ ಖರ್ಚು ಮಾಡಲು ಬಯಸ್ತಿರಲಿಲ್ಲ.
ಮನೆಗೆ ಬಂದ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಮನೆಯೊಳಗೆ ಪ್ರವೇಶ ಮಾಡಿದ. ಹಣದ ಗಂಟನ್ನಂತೂ ಮೊದಲೇ ಇಟ್ಟಿದ್ದ. ಅಷ್ಟರಲ್ಲಿ ಬ್ರಾಹ್ಮಣ ರೂಪಧಾರಿ ಪರಮಾತ್ಮನು ಅಲ್ಲಿಗೆ ಬಂದರು. ನೌಕರರು ಬಂದರು ಮತ್ತು ಅವರು ಕಾರಣ ಕೇಳಿದರು. ನೀನ್ಯಾರು? ಎಲ್ಲಿಂದ ಬಂದಿರುವೆ? ಏನು ಉದ್ದೇಶ ನಿನ್ನದು ಸೇಠುವನ್ನು ಭೇಟಿಯಾಗುವುದು? ಪರಮಾತ್ಮ ಬ್ರಾಹ್ಮಣ ರೂಪಧಾರಿ ಹೇಳಿದರು ಏನೆಂದರೆ, ಸೇಠು ನನ್ನದೊಂದು ನಾಣ್ಯ ಸಾಲ ಮಾಡಿಟ್ಟಿದ್ದಾರೆ, ದಾನ ಮಾಡಬೇಕಿತ್ತು ಮತ್ತು ಜ್ಞಾಪಿಸಬೇಕು ಸೇಠುಗೆ ಬ್ರಾಹ್ಮಣ ಬಂದಿದ್ದಾನೆಂದು. ನೌಕರರು ಹೋಗಿ ಹೇಳಿದರು, ಒಬ್ಬ ಬ್ರಾಹ್ಮಣ ಬಂದಿರುವನು, ತಾವು ಯಾವುದೋ ನಾಣ್ಯ ದಾನ ಮಾಡುವ ಬಗ್ಗೆ ಹೇಳಿಟ್ಟಿರಬೇಕು. ಈಗ ನರಸಿ ಯೋಚಿಸಿದ, ಏನೆಂದರೆ ಇವನೊಳ್ಳೆ ಬ್ರಾಹ್ಮಣ, ಹಿಂದೆನೇ ಬಂದು ಬಿಟ್ಟಿದ್ದಾನಿವನು. ಸೇಠು ಹೇಳಿದ ತನ್ನ ನೌಕರರಲ್ಲಿ, ಹೀಗೆ ಹೇಳಿ ಆ ಬ್ರಾಹ್ಮಣನಿಗೆ ಏನೆಂದರೆ, ಸೇಠುವಿಗೆ ಆರೋಗ್ಯ ಸರಿಯಿಲ್ಲ, ತುಂಬ ದಣಿದಿದ್ದಾರೆ, ಜ್ವರವೂ ಬಂದಿದೆ ಮತ್ತು ಸಂಪೂರ್ಣ ಗುಣವಾದಾಗ ನೀಡುವೆನು, ಸ್ವಸ್ಥನಾದ ಬಳಿಕ ನೀಡುವೆನು. ನೌಕರರು ಹೀಗೆ ಉತ್ತರ ನೀಡಿದರು. ಬ್ರಾಹ್ಮಣ ಹೇಳಿದ, ಸರಿ, ನಾನು ಇಲ್ಲೇ ಉದ್ಯಾನದಲ್ಲಿ ವಿಶ್ರಮಿಸುತ್ತೇನೆ. ಸ್ವಸ್ಥನಾದ ಬಳಿಕ ಸೇಠು, ನಾನು ನನ್ನ ದಕ್ಷಿಣೆ ಕೊಂಡು ಹೋಗುವೆನು, ಪದೇ ಪದೇ ಬರಲಾಗದು. ಈಗ ನರಸಿಯದೇ ಉದ್ಯಾನವಿತ್ತು, ಅದರಲ್ಲಿಯೇ ಪರಮಾತ್ಮನು ಬಟ್ಟೆಯನ್ನು ಹಾಸಿದರು ಮತ್ತು ಮಲಗಿದರು. ಈಗ 1 ದಿನವಾಯಿತು, 2 ದಿನಗಳಾದವು, 3 ದಿನಗಳಾದವು. ಸೇಠು ಒಳಗೆಯೇ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದರು, ಅಲ್ಲಿಯೇ ಮಾಡಿಟ್ಟೊಂದು ಗುಂಡಿಯಲ್ಲಿ ಹಾಕ್ತಿದ್ದರು. ಈಗ 3ನೇ ದಿನ ಕೂಡ ಆತ ಮತ್ತೆ ಹೇಳಿದ, ಹೋಗಿ ಬಾಗಿಲು ತಟ್ಟಿದ್ದಾಯಿತು. ಅಂದರೆ, ನನ್ನ ಸಾಲವಿದೆ ಸೋದರ, ಹೇಳು ಸೇಠುವಿಗೆ ನನಗೆ ದಕ್ಷಿಣೆ ನೀಡುವಂತೆ. ಆಗ ಸೇಠು ಹೇಳಿದ ನೌಕರರೊಡನೆ ಏನೆಂದರೆ, ಹೀಗೆ ಹೇಳಿ ಸೇಠುವಿನ ಮೃತ್ಯುವಾಗಿದೆ ಎಂದು. ಈಗ ಸೇಠುರವರು ಯೋಚಿಸಿದರು, ಇಂದು ಈತ ಒಂದು ನಾಣ್ಯಕ್ಕಾಗಿ ಇಷ್ಟು ಹಠ ಮಾಡ್ತಾ ಇದ್ದಾನೆ, ನಾಳೆ ಯಾರಿಗೊತ್ತು 100 ರೂಪಾಯಿಗಳಿಗೆ ಹಠ ಮಾಡಬಹುದು. ಈತನಿಗಂತೂ ದಾರಿ ಸಿಕ್ಕಿದೆ. ಈತನಂತೂ ಸ್ಟ್ರೈಕ್ ಮಾಡ್ತಿದ್ದಾನೆ, ನಾನು ಒಂದು ನಾಣ್ಯ ಕೂಡ ಕೊಡಲಾರೆ ಇವನಿಗೆ. ಈಗ ಸೇಠುವಿನ ಬಗ್ಗೆ ಹೇಳಿಬಿಟ್ಟರು ನೌಕರರು ಏನೆಂದರೆ, ಸೇಠುವಿನ ಮೃತ್ಯುವಾಗಿದೆ ಬ್ರಾಹ್ಮಣ, ನೀವು ಹೋಗಿ, ನಾವು ಬಹಳ ಶೋಕದಲ್ಲಿದ್ದೇವೆ. ಬ್ರಾಹ್ಮಣ ವೇಷಧಾರಿ ಪರಮಾತ್ಮ ಹೇಳಿದರು, ಸೋದರ, ನನ್ನ ಯಜಮಾನರಾಗಿರುವರಿವರು, ಮತ್ತೀಗ ಬಹಳ ದುಃಖವಾಯಿತು, ಮೃತ್ಯುವಾಯಿತು. ಆದರೆ ಈಗಂತೂ ಅಂತಿಮ ಸಂಸ್ಕಾರ ಮಾಡಿಸಿಯೇ ಹೋಗುವೆನು. ಈಗ ನಂತರ ಕುಳಿತರು ಗೇಟಿನ ಮುಂದೆ. ಈಗ ಸೇಠುವಿಗೆ ಸಂದೇಶ ಸಿಕ್ಕಿತೇನೆಂದರೆ, ಅವರು ಈ ಉತ್ತರ ನೀಡಿರುವರೆಂದು. ಆಗ ನರಸಿ ಹೇಳತೊಡಗಿದ, ನೌಕರರೇ, ಹೀಗೆ ಮಾಡಿ ನೀವು ಕಟ್ಟಿಗೆಯನ್ನು ತರಲು ಶುರು ಮಾಡಿ. ಚಿತೆಯೆಡೆಗೆ ಸ್ವಲ್ಪ ದೂರದಲ್ಲೇ ಇರುತ್ತಿತ್ತು ಊರಿನಲ್ಲಿ ಚಿತೆಗಳು, ಅಲ್ಲೇ ಹೊರಗೆ ಇರುತ್ತವೆ. ಇವನು ಯೋಚಿಸುವನೇನೆಂದರೆ, ಇವನು ನಿಜವಾಗಿ ಸತ್ತು ಹೋಗಿದ್ದಾನೆ, ಇವನು ಹೊರಟು ಹೋಗುವನು. ಈಗ ಅವರು ಕಟ್ಟಿಗೆ ಎತ್ತಲು ಶುರು ಮಾಡಿದರು, ಸೌದೆ ಹೊರತೊಡಗಿದರು. ಆವಾಗ ಭಗವಂತ ಅಲ್ಲೇ ಕುಳಿತಿದ್ದರು. ಕೇಳಿದ್ರು, ಹೋಗಲಿಲ್ವಾ? ಇಲ್ಲ, ಹೋಗಿಲ್ಲ. ಅವರಂತೂ ಕುಳಿತಿದ್ದಾರೆ. ಹೇಳಿದ ಏನೆಂದರೆ, ನನ್ನ ಚಟ್ಟ ಕಟ್ಟಿ. ಅವರು ಕಟ್ಟಿದರು ಚಟ್ಟವನ್ನು ಹೇಳಿದಂತೆ ಮತ್ತು ಸೇಠುವನ್ನು ಇಟ್ಟರು ಅದರ ಮೇಲೆ, ಮೃತನಂತೆ, ಶವದಂತೆ. ಸೇಠು ಹೇಳಿದ, ಕೊಂಡೊಯ್ಯಿರಿ ನನ್ನನ್ನು ಚಿತೆ ಬಳಿಗೆ. ಈಗ ಚಿತೆಯ ಮೇಲೆ ಕಟ್ಟಿಗೆ ಇಟ್ಟರು. ಸೇಠಿನ ಆ ಶರೀರವನ್ನು, ಸೇಠುವನ್ನು ಕೂಡ ಇಟ್ಟುಬಿಟ್ಟರು. ಯಾರನ್ನು ಮೃತನಂತೆ ಹೊತ್ತೊಯ್ದಿದ್ದರು. ಪರಮಾತ್ಮನೂ ಕೂಡ ತೆಗೆದುಕೊಂಡರು ಮರದ ಒಂದು ದೊಡ್ಡ ಕಟ್ಟಿಗೆಯನ್ನು ಮತ್ತು ಹೆಗಲ ಮೇಲೆ ಇರಿಸಿದರು. ಅಂತಿಮ ಸಂಸ್ಕಾರ ಮಾಡುವ ಉದ್ದೇಶದಿಂದ ಒಂದು ಕಟ್ಟಿಗೆ ಎತ್ತಿದ್ದರು. ಅಂದರೆ, ನಾವು ಕೂಡ ಅಂತಿಮ ಸಂಸ್ಕಾರದಲ್ಲಿ ಸ್ವಲ್ಪ ಯೋಗದಾನ ಮಾಡುವ ಎಂದು. ಮತ್ತೆ ತಲುಪಿದರು ಕಟ್ಟಿಗೆ ಹಿಡಿದು ಅಲ್ಲಿ ಸೇಠುವಿನ ಬಳಿಗೆ. ಮತ್ತು ಸೇಠೂಜಿಯವರಲ್ಲಿ ಹೇಳಿದನೆಂದರೆ, ಸೇಠು ಸೋದರ, ನಾನು ನಿನ್ನ ನಾಣ್ಯವನ್ನು ಮನ್ನಿಸಿದೆ, ಆತ್ಮಹತ್ಯೆ ಮಾತ್ರ ಮಾಡದಿರು. ಸೇಠು ಕೇಳಿದರು, ನಿಜ ಹೇಳುತ್ತಿರುವೆಯೇನು? ಸತ್ಯ, ಖಂಡಿತವಾಗಿಯೂ ನಿನ್ನ ನಾಣ್ಯವನ್ನು ಮನ್ನಾ ಮಾಡಿದ್ದೇನೆ. ಹಾಗಾದರೆ ಸರಿ, ನೀನು ಹೋಗು, ನಿನ್ನ ಕೆಲಸ ಮಾಡು. ಪರಮಾತ್ಮ ಹೇಳಿದರು, ಸರಿ, ನಾನು ಹೋಗುತ್ತೇನೆ. ಆ ಬ್ರಾಹ್ಮಣ ರೂಪಿ ಪರಮಾತ್ಮ ಹೊರಟು ಹೋದರು. ಅತ್ತ ಸೇಠೂಜಿಯವರು ತನ್ನ ನೌಕರರಲ್ಲಿ ಹೇಳಿದ್ರೇನೆಂದರೆ, ಎಲ್ಲ ಕಟ್ಟಿಗೆ ಎತ್ತಿ, ಇಲ್ಲವೆಂದರೆ ಎಲ್ಲ ಹಾಳಾಗಿ ಹೋಗುವುದು. ಎಲ್ಲ ಕಟ್ಟಿಗೆಯನ್ನು ಮರಳಿ ತೆಗೆದುಕೊಂಡು ಬಂದರು. ಎತ್ತಿಕೊಂಡು ಬಂದು ಸ್ವಲ್ಪ ಉಳಿದಿತ್ತು, ಅದನ್ನು ಸ್ವತಃ ಎತ್ತಿಕೊಳ್ಳುತ್ತಿದ್ದ. ಇಷ್ಟು ತುಂಡುಗಳನ್ನು, ಅಷ್ಟೊಂದು ಜಿಪುಣ. ಮತ್ತು ಒಬ್ಬಳು ಮಗಳಿದ್ದಳು, ಅವಳ ವಿವಾಹ ಮಾಡಿದ್ದನು. ಮುಂದಕ್ಕೆ ಎಂದು ಯಾವ ಪುತ್ರ ಕೂಡ ಇರಲಿಲ್ಲ. ಮತ್ತು ಅಂಟಿ ಕುಳಿತಿದ್ದ, ಅದರ ಸಂಗ್ರಹ ಮಾಡಿ ಕುಳಿತಿದ್ದ 56 ಕೋಟಿ ಸಂಪತ್ತಿಯನ್ನು. ನಿನ್ನ ಅದ್ಭುತವಾಯಿತು. ಈಗ ಸೇಠು ಯೋಚಿಸಿದ ಏನೆಂದರೆ, ಸಂಚಾರ ಓಡಾಟ ಮಾಡಿ ಹಲವು ದಿನಗಳಾದವು, ಇಂದಂತೂ ದೂರ ತನಕ ಸುತ್ತಾಡಿ ಬರುವೆನು.
ಅವನು ಮುಂದಿನ ದಿನ ಸೇಠು ಹೊರಟ ಸುತ್ತಾಡಿ ಬರುವುದಕ್ಕಾಗಿ. ಹಿಂದಿನಿಂದ ಪರಮಾತ್ಮ ನರಸಿ ರೂಪ ತಾಳಿ ನರಸಿಯ ಮನೆಯೊಳಗೆ ಪ್ರವೇಶಿಸಿದರು. ನೌಕರರಿಗೆ ಕಂಡುಹಿಡಿಯಲಾಗಲಿಲ್ಲ. ಮತ್ತು ನೌಕರರಿಗೆ ಇದನ್ನು ಹೇಳಿದರು ಏನೆಂದರೆ, ಸೋದರ, ಇಂದು ಆ ಬ್ರಾಹ್ಮಣನಿದ್ದನಲ್ಲ, ಬ್ರಾಹ್ಮಣ ವೇಷಪಲ್ಲಟ ಮಾಡುವವನು ಇಂದು ನನ್ನ ರೂಪ ಧರಿಸಿ ಬರುವನು. ಆತನಿಗೆ ಇಲ್ಲಿಂದಲೇ ಹೇಳಿ ನೀನು ನಿನ್ನಷ್ಟಕ್ಕೆ ಹೊರಟು ಹೋಗು. ಮತ್ತು ಒಪ್ಪದಿದ್ದರೆ ಅವನಿಗೆ ಹೇಳಿ ಇಂದು ನಿನ್ನನ್ನು ಕೋಲಿನಿಂದ ಏಟು ಕೊಡುವೆವು 3-4. ಇಲ್ಲವೆಂದರೆ ಹೊರಟೋಗಿ ನೀನು. ಈಗ ಆ ಸೇಠು ಮರಳಿ ಬರ್ತಾ ಇದ್ದ ಸಂತೋಷವಾಗಿ ತನ್ನ ತಿರುಗಾಟವನ್ನು ಮಾಡಿ. ಮತ್ತು ಅಲ್ಲಿ ದ್ವಾರದ ಬಳಿ ನಿಂತ ಕಾವಲುಗಾರ ಸೂಚನೆ ನೀಡಿದ ನೌಕರನಿಗೆ. ನೌಕರ ಹೇಳಿದ, ಅರೆ ಓ ವೇಷಪಲ್ಲಟಗಾರನೇ, ನಿಂತುಕೋ ಅಲ್ಲೇ. ನರಸಿ ಯೋಚಿಸಿದ, ಇನ್ಯಾರಿಗೂ ಹೇಳ್ತಿರ್ಬೋದು. ಹಿಂದಕ್ಕೆ ನೋಡಿದ, ಏಯ್ ನಾನು ನಿನಗೆ ಹೇಳ್ತಿರೋದು. ನರಸಿ ಹೇಳತೊಡಗಿದ. ನೌಕರನ ಹೆಸರಿಡಿದು, ಅರೇ ಏ ಗೂಬೆ, ನೀನು ಏನು ಬೊಗಳುತ್ತಿರುವೆ? ಮಾತಾಡಬೇಡ, ಅಲ್ಲೇ ನಿಂತಿರುವಷ್ಟೇ. ಹೇಳಿದಷ್ಟು ಮಾಡು. ನೀನು ನಮ್ಮ ಸೇಠುವಿಗೆ ಉಸಿರು ಕಟ್ಟಿಸಿರುವೆ. ಒಮ್ಮೆ ನೀನು ಬ್ರಾಹ್ಮಣನಾಗಿ ಬರ್ತೀಯ, ಮತ್ತೊಮ್ಮೆ ನೀನು ನರಸಿ ರೂಪ ತಾಳುತ್ತಿರುವೆ. ನಮ್ಮ ಸೇಠು ಒಳಗಿದ್ದಾರೆ, ಅವರ ಆದೇಶವಾಗಿದೆ ಎಂದು. ನೀನು ಒಂದು ವೇಳೆ ಒಳ್ಳೆ ರೀತಿಯಲ್ಲಿ ಒಪ್ಪರಿದ್ದರೆ ನಿನ್ನ ಕಾಲು ಮುರಿದು ಹಾಕುವೆ ಅಷ್ಟೇ. ಅಂದರೆ ಯಾರು 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 ಒಳಗಿದ್ದಾರೆ? ನಮ್ಮ ಸೇಠು. ಅವನು ಯೋಚಿಸಿದ ವಿಷಯವಂತೂ ಬಿಗಡಾಯಿಸಿದೆ ಸೋದರ. ಅವನಂತೂ ಇಂದು ನನ್ನ ರೂಪ ತಾಳಿ ಒಳಗೆ ಹೋಗಿರುವನು. ಈಗ ನರಸಿ ಇದರಲ್ಲೇ ಒಳಿತನ್ನು ಯೋಚಿಸಿದ. ಏನೆಂದರೆ, ತಾನು ಒಡಿಸಿ ಅಂತುಕೊಳ್ಳುವೆ. ಈಗ ಹಿಂದಿರುಗಿ ಹೋಗುವೆ. ಅವನು ಏನು ಮಾಡಿದ ಅಂದರೆ, ಕೋರ್ಟಿಗೆ ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಿದ. ಏನೆಂದರೆ, ನನ್ನೊಡನೆ ಹೀಗೀಗೆ ಮೋಸ ಮಾಡಲಾಗಿದೆ. ಒಬ್ಬ ಡೂಪ್ಲಿಕೇಟ್ ನರಸಿಯಾಗಿ ನನ್ನ ಸಂಪತ್ತನ್ನು ದೋಚಲು ಬಯಸುತ್ತಾನೆ. ಮತ್ತು ರಾಜನು ಮರುದಿನ ಕರೆಯಿಸಿದ, ಅಂದರೆ ಕೋರ್ಟು. ಅವನ ಎಲ್ಲ ಆಸ್ತಿಗಳನ್ನು ಜಪ್ತಿ ಮಾಡಲಾಯಿತು. ನರಸಿಯದು. ಮತ್ತು ಮರುದಿನ ಇಬ್ಬರನ್ನು ಕರೆಯಿಸಲಾಯಿತು, ಡೂಪ್ಲಿಕೇಟ್ ಮತ್ತು ಒರಿಜಿನಲ್ ಅನ್ನು. ಈಗ ಅಲ್ಲಿ ಒಂದು ಪುಸ್ತಕವಿತ್ತು, ಡೈರಿ ಥರ, ದಾಖಲೆ ಪುಸ್ತಕ. ಅದರಲ್ಲಿ ಎಲ್ಲ ರೆಕಾರ್ಡ್ ಆಗಿರ್ತಿತ್ತು. ಅದರಲ್ಲಿ ಎಲ್ಲ ಲೆಕ್ಕಾಚಾರ ಏನಿದೆಯೋ ಅದನ್ನು ಬರೆಯುತ್ತಾರೆ ಈ ಸೇಠುಗಳು. ಆಗ ಕೋರ್ಟ್ ಕೇಳಿತು. ಜಡ್ಜ್ ಕೇಳಿದರು, ಏನೆಂದರೆ, ಸೋದರ, ಯಾವುದಾದರೂ ಇಂತಹ ಪ್ರಮಾಣ ಹೇಳು, ಯಾವುದರಿಂದ ನಿಮ್ಮ ಅಸಲಿ ನಕಲಿಯ ನಾವು ನಿರ್ಣಯ ಮಾಡಬಹುದು. ಈ ದಾಖಲಾತಿ ಪುಸ್ತಕದಲ್ಲಿ ಹೀಗಿರ್ತಿತ್ತು ಆ ಪುಸ್ತಕ. ಈ ನೋಟ್ ಬುಕ್ನಲ್ಲಿ ಯಾವುದಾದರೊಂದು ಪ್ರಮಾಣ ತೋರಿಸು, ಯಾವುದರಿಂದ ನಾವು ನಿರ್ಣಯಿಸಬಹುದು. ಈಗ ಆ ಒರಿಜಿನಲ್ ನರ್ಸಿ ಏನಿದ್ದ ಅವನು ಹೇಳಿದ, ಏನೆಂದರೆ, ನಾನು ಮಗಳ ಮದುವೆ ಮಾಡಿದ್ದೆ ಇಂತಿಂಥ ವರ್ಷದಲ್ಲಿ, ಇಷ್ಟು ನನಗೆ ಕಾಣಿಕೆಯಾಗಿ ಬಂತು, ಇಷ್ಟು ಮೊತ್ತ ನನ್ನದು ಖರ್ಚಾಗಿತ್ತು, ಒಂದು ಮನೆ ಕಟ್ಟಿಸಿದ್ದೆ, ಅದರದ್ದು ಕೂಡ ಅದರಲ್ಲಿ ಡೀಟೇಲ್ ಸಂಪೂರ್ಣ ಬರೆಯಲಾಗಿದೆ, ಹೀಗೀಗೆ ಇಷ್ಟಿಷ್ಟು. ಇನ್ನೂ ಹೇಳು ಸೋದರ, ಇನ್ನೂ ಸ್ವಲ್ಪ, ಇದಕ್ಕಿಂತ ಹೆಚ್ಚು ನನಗೆ ನೆನಪಿಲ್ಲ. ನಂತರ ಅವನು ಪರಮಾತ್ಮನಲ್ಲಿ ಕೇಳಿದ, ನೀನು ಹೇಳು ಸಹೋದರ, ಇದರಲ್ಲಿ ಯಾವುದಾದರೂ ಪ್ರಮಾಣವನ್ನು, ಏಕೆಂದರೆ ಅದನ್ನಂತೂ ಬಂದ್ ಮಾಡಿಡಲಾಗಿತ್ತು. ಪರಮಾತ್ಮ ಜಡ್ಜಿಗೆ ಹೇಳಿದರೇನೆಂದರೆ, ಮೊದಲ ಪುಟದಿಂದ ಆರಂಭಿಸು. ತೊಡಗಿದರು ಎಲ್ಲವನ್ನು ಓದಲು ಆ್ಯಸ್ ಇಟ್ ಈಸ್. 4-5 ಪೇಜುಗಳನ್ನು ಒರಿಜಿನಲ್ ಹೇಗಿತ್ತೋ ಹಾಗೆ ಹೇಳಿದಾಗ ಒರಿಜಿನಲ್ ಅನ್ನು ಡೂಪ್ಲಿಕೇಟ್ ಎಂದು ತೀರ್ಮಾನ ಮಾಡಿದರು ಜಡ್ಜರು. ಮತ್ತು ಪರಮಾತ್ಮನನ್ನು ಒರಿಜಿನಲ್ ಮಾಲೀಕರನ್ನಾಗಿಸಿದರು. ಹೋಗು ಸೋದರ, ಈತ ಒರಿಜಿನಲ್ ಆಗಿರುವನು, ನೀನು ಡೂಪ್ಲಿಕೇಟ್ ಆಗಿರುವೆ, ಓಡಿ ಹೋಗಿಲ್ಲಿಂದ, ನೀನು ಸುಳ್ಳು ಹೇಳುತ್ತಿದ್ದೆ. ಈಗ ನರಸಿಯಂತೂ ಕುಳಿತು ಬಿಟ್ಟ ಊರಿನ ಒಂದೆಡೆಯಲ್ಲಿ ಹೋಗಿ ತನ್ನ ತಲೆಯನ್ನು ಹೀಗೆ ಮೊಣಕಾಲ ಮೇಲೆ ಇಟ್ಟು ಮತ್ತು ಹೀಗೆ ಯೋಚಿಸಿದ, ಹೇ ಭಗವಂತ, ಇದೇನಾಯಿತು? ಇಂದು ಏನಾಯಿತು ನನ್ನೊಡನೆ? ಇಂದು ರಾತ್ರಿ ಹೊತ್ತಿನ ರೊಟ್ಟಿಯೂ ಇಲ್ಲ ನನ್ನ ಬಳಿ. ಮತ್ತು ನೋಡು, ಇವನು ಯಾವ ಜನ್ಮದ ಶತ್ರುವಾಗಿದ್ದ? ಇಷ್ಟರಲ್ಲಿ ಪರಮಾತ್ಮ ಅಲ್ಲಿಗೆ ಬಂದರು, ಆ ಬ್ರಾಹ್ಮಣ ರೂಪವನ್ನು ಧರಿಸಿ. ಮತ್ತು ಹೇಳತೊಡಗಿದರು, ಸೇಠು ಅವರೇ, ಹೇಳಿ ಏನು ಪರಿಸ್ಥಿತಿ ಆಯಿತು? ಹೀಗೆ ನೋಡಿ ಹೇಳಿದ, ಅರೆ ಓ ಶತ್ರುವೇ, ಇಲ್ಲಾದರೂ ಬದುಕಲು ಬಿಡು ನನ್ನ ನೀನು. ಇಲ್ಲೂ ಪರಿಸ್ಥಿತಿ ಕೇಳ್ತಾ ಬಂದನಿವನು. ಆಗ ಪರಮೇಶ್ವರರು ಹೇಳಿದರು, ಆ ಸಂಪತ್ತು ನಿನ್ನದೋ ಅಥವಾ ನನ್ನದೋ? ನರಸಿ ಹೇಳಿದ, ಇದೆಲ್ಲ ನನ್ನದಾಗಿತ್ತು ನನ್ನ ಶತ್ರುವೇ, ಇದೆಲ್ಲವನ್ನು ನೀನು ದೋಚಿಬಿಟ್ಟೆ. ಆಗ ಪರಮಾತ್ಮ ಹೇಳಿದರು, ನರಸಿ, ಅದು ಮೊದಲು ಕೂಡ ನಿನ್ನದಾಗಿರಲಿಲ್ಲ, ಅದು ನನ್ನದಾಗಿತ್ತು. परमात्मा कहते हैं, काया तेरी है नहीं माया कहाँ से हो, और चरण कमल में ध्यान रख इन दोनों आने खो. ಆಗ ಪರಮಾತ್ಮ 2 ಗಂಟೆ ಕಾಲ ಅವನಿಗೆ ಪ್ರವಚನ ಪ್ರಸ್ತುತಪಡಿಸಿದರು ಮತ್ತು ಹೇಳಿದರು, ಸೋದರ, ನಾನೊಬ್ಬ ಸಾಧು ಸಂತ ಫಕೀರನು.
ನಿನ್ನ ಹಿತಕ್ಕಾಗಿಯೇ, ನಿನ್ನ ಜ್ಞಾನಕ್ಕಾಗಿ ನಾನು ಈ ಲೀಲೆ ಮಾಡಿರುವೆ. ನಿನ್ನ ಶತ್ರು ಆಗಿರುವುದು ಈ ಸಂಪತ್ತು. ಅರೆ, ಯಾತಕ್ಕಾಗಿ ನೀನು ಈ ನರಕವನ್ನು ಒಟ್ಟುಗೂಡಿಸಿಟ್ಟಿರುವೆ, ತನ್ನ ಭವಿಷ್ಯವನ್ನು ನಾಶಗೊಳಿಸಿರುವೆ. ಮತ್ತು ಸ್ವಲ್ಪ ದಯೆ ಇತ್ತು ದಾತನದು, ಹಿಂದಿನ ಸಂಸ್ಕಾರಗಳು ಜಾಗೃತವಾಗುತ್ತವೆ. ಆಗ ನರಸಿ ಹೇಳಿದ, ಭಗವಂತ, ಈಗ ನಾನೇನು ಮಾಡಲಿ ಹೇಳಿ? ಹೇಳಿದ್ರು, ಸೋದರ, ಒಂದು ಷರತ್ತಿನ ಮೇಲೆ ನಿನಗೆ ಎಲ್ಲ ಸಂಪತ್ತನ್ನು ನೀಡುವ, ಒಂದೊಮ್ಮೆ ನೀನು ಇದನ್ನು ದಾನ ಮಾಡುವುದಾದರೆ ತನ್ನ ಭಾರವನ್ನು ಹಗುರ ಮಾಡು, ಅಂದರೆ ಪಾಪಗಳು ಕಡಿಮೆಯಾಗುವು ನಿನ್ನವು. ನೀನಂತೂ ನರಕ ಒಟ್ಟುಗೂಡಿಸಿರುವೆ ಮಗನೇ. ಹೀಗೆ ಹೇಳಿದ. ಈಗ ಒಂದು ಬಾರಿಯಂತೂ ದಯೆ ತೋರಿ ನಾನೆಲ್ಲವನ್ನೂ ದಾನಗೈಯುವ. ಈಗಂತೂ ಕಣ್ಗಳು ತೆರೆದವು ನನ್ನದು. ಹಾಗೆಯೇ ಮಾಡಲಾಯಿತು. ನರಸಿ ಎಲ್ಲವನ್ನೂ ದಾನ ರೂಪದಲ್ಲಿ ನೀಡಿದನು. ಅವನು ಎಲ್ಲ ಸಂಪತ್ತನ್ನು ಬಡವರಿಗೆ ಹಂಚಿದನು. ಅಂದರೆ ಅವನು ಎಲ್ಲವನ್ನು ಖರ್ಚು ಮಾಡಿ ಮುಗಿಸಿಬಿಟ್ಟನು. ಕಾಡಿನಲ್ಲಿ ಹೋಗಿ ಕುಳಿತುಬಿಟ್ಟನು. ಮತ್ತಲ್ಲಿ ಒಂದು ಗುಡಿಸಲು ಹಾಕಿಕೊಂಡನು. ಪತಿ ಪತ್ನಿ ಇಬ್ಬರೂ ಅಲ್ಲಿ ಇರತೊಡಗಿದರು. ಈಗ ಬಡ ಮನುಷ್ಯನ ಬಳಿ ಯಾರು ಬರುವರು? ನಗರದವರು. ಆಸುಪಾಸು 15-16 ಜನ ಕುರುಡರಿದ್ದರು. ಕುರುಡರು ಅಕ್ಕಪಕ್ಕದ ನಗರದವರು ಸೇರಿ ಎಲ್ಲ ಅಲ್ಲಿಗೆ ಬರುತ್ತಿದ್ದರು. ಪರಮಾತ್ಮನ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ನರಸಿಗೆ ಮನಗಾಣಿಸುತ್ತಿದ್ದರು ಮತ್ತು ಹೇಳ್ತಿದ್ದರು, ನರಸಿ, ಅವನು ಸಾಧುವಂತನಾಗಿರಲಿಲ್ಲ ಸೋದರ, ಅವನು ಭಗವಂತನಾಗಿದ್ದ ಮತ್ತು ನಿನ್ನ ಕಣ್ತೆರೆದು ಹೋದ. ನರಸಿ ಹೇಳಿದ, ಖಂಡಿತ ಕಣ್ಗಳನ್ನು ತೆರೆಸಿದ. ನಾನಂತೂ ನರಕಕೂಪದಲ್ಲಿದ್ದೆ. ಹೇ, ನಿನ್ನ ಅದ್ಭುತವಾಯಿತು. ನನ್ನ ಹಿಂದೆ ಮುಂದೆ ಯಾರೂ ಇಲ್ಲ. ಮಗಳಿದ್ದಳು, ಅವಳ ಲಗ್ನವಂತೂ ಮಾಡಿಬಿಟ್ಟೆ. ಇವರೆಲ್ಲ ಏನಿದ್ದರೂ ನನ್ನ ಕುಲದ ಜನರು. ಅವರೆಲ್ಲ ಹಂಚಿಕೊಂಡು ಮೋಜು ಮಾಡ್ತಿದ್ರು ಮತ್ತು ನಾನು ಕತ್ತೆಯಾಗುತ್ತಿದ್ದೆ. ಈಗ ಒಂದು ದಿನ ಏನಾಗ್ತದೆ ಅಂದರೆ, 4 ಜನ ಸಂತರು ಬಂದರು ಮತ್ತವರಿಗೆ ದ್ವಾರಕಕ್ಕೆ ಹೋಗಬೇಕಿತ್ತು. ಅವರು ನರಸಿಯೊಡನೆ ಹೇಳಿದರು. ಏಕೆಂದರೆ ಮೊದಲು ನರಸಿಯ ಬಹಳ ಮನ್ನಣೆ ಇತ್ತು. ಅವನ ಹುಂಡಿ ಪತ್ರ ನಡೆಯುತ್ತಿತ್ತು ಮತ್ತು ಅವನು ದೀನನಾಗಿ ಬಿಟ್ಟ. ಅವನ ಹುಂಡಿ ಪತ್ರ ರಿಜೆಕ್ಟ್ ಆಯಿತು. ಆ ಲಿಸ್ಟಿನಿಂದ ತೆಗೆಯಲಾಯಿತು. ಆ ಸಂತರು ಊರಿಗೆ ಬಂದರು ಮತ್ತು ಕೇಳಿದರು, ಸೋದರ, ನರಸಿ ಎಲ್ಲಿದ್ದಾರೆ? ಅಂದರೆ ನರಸಿಯಂತೂ ಸೋದರ ಹೊರಗೆ ಕಾಡಿನಲ್ಲಿ ಕುಳಿತಿದ್ದಾನೆ, ಗುಡಿಸಲು ಹಾಕಿಟ್ಟಿದ್ದಾನೆ. ಏನು ಕೆಲಸವಿತ್ತು? ನಮಗೆ ಹುಂಡಿ ಪತ್ರ ಮಾಡಿಸಲಿಕ್ಕಿತ್ತು. ಹಾಗೆಯೇ ನಗರದ ಜನರು ಕೂಡ ತಮಾಷೆ ಮಾಡುತ್ತಿರುತ್ತಾರೆ, ಭಕ್ತರೊಡನೆ ವಿಶೇಷವಾಗಿ. ಇದು ದೌರ್ಭಾಗ್ಯವಾಗಿರುತ್ತದೆ ಮತ್ತು ತಮ್ಮ ನಗರದವರೊಡನೆ ಇನ್ನೂ ಹೆಚ್ಚೆಚ್ಚಾಗಿ ಇರುತ್ತದೆ. ಹಾಗೆ ಅವರು ತಮಾಷೆ ಮಾಡಿ ಹೇಳಿದರು, ಅಂದರೆ ನರಸಿ ಸೋದರ ಹುಂಡಿ ಪತ್ರವಂತೂ ಮಾಡ್ತಾನೆ, ಆದರೆ ಸ್ವಲ್ಪ ಕಿರಿಕಿರಿ ಕೂಡ ಮಾಡ್ತಾನೆ. ನೀವಂತೂ ಅಲ್ಲಿ ಹೋಗಿ ನರಸಿಯೊಡನೆ ಹುಂಡಿ ಪತ್ರ ಮಾಡಿಕೊಳ್ಳಿ. ಆದರೆ ನೀವು ಹೋಗುತ್ತಲೇ ನಿರಾಕರಿಸುವನು ಅವನು. ಆದರೆ ನೀವು ಸ್ವಲ್ಪ ಒತ್ತಾಯಿಸಬೇಕು, ಆಗ ಮಾಡಿಕೊಡುವ. ಈಗ ಅವರು ಅಲ್ಲಿಗೆ ಹೋದರು. 4 ಭಕ್ತರು. ಅವರು ಹೇಳಿದರು, ಸ್ವಾಮಿಗಳೇ, ನಮಗೆ ದ್ವಾರಕಕ್ಕೆ ಹೋಗುವುದಿದೆ. ಅಲ್ಲಿ ನಾವು ಭಗವಂತನ ತೀರ್ಥಯಾತ್ರೆ ಮಾಡಿ ಬರುತ್ತೇವೆ. 500 ರೂಪಾಯಿಗಳಿವೆ ನಮ್ಮ ಬಳಿ. ಇವುಗಳಿಗೆ ನೀನು ಹುಂಡಿ ಪತ್ರ ಮಾಡಿಕೊಡು. ರಸ್ತೆಯಲ್ಲಿ ಕಳ್ಳ ಮತ್ತು ಕದಿಯಬಹುದು. ದುಷ್ಟರು ಯಾರಾದರೂ ಕಿತ್ತುಕೊಳ್ಳಬಹುದು ನಮ್ಮಿಂದ. ಈಗ ನರಸಿ ಹೇಳಿದೊಳಗಿದ್ದ, ಮಹಾತ್ಮರೇ, ನನ್ನ ಹುಂಡಿ ರಿಜೆಕ್ಟ್ ಆಗಿ ಹೋಗಿದೆ. ಈಗ ನಾನು ಹುಂಡಿ ಪತ್ರ ಮಾಡಲಾರೆ. 4ವರಿಗೂ ಕೋಪ ಬಂದು ಬಿಡ್ತು. ಹೇಳತೊಡಗಿದರು, ನೀನು ನಿಜವಾಗಿಯೂ ನಗರದವರು ಸರಿಯಾಗಿಯೇ ಹೇಳುತ್ತಿದ್ದರು. ನೀನು ಮೊದಲಿನ ನರಸಿಯಾಗಿ ಉಳಿದಿಲ್ಲ. ನಿನ್ನ ಬುದ್ಧಿಯಂತೂ ಕೆಟ್ಟು ಹೋಗಿದೆ. ನೀನು ಸಾಧು ಸಂತರೊಡನೆ ತಮಾಷೆ ಮಾಡುತ್ತಿರುವೆ. ಈಗ ನರಸಿ ಕೂಡ ತಿಳಿದುಬಿಟ್ಟ, ಇವರಿಗಂತೂ ಕಿವಿಯೋದಿ ಬಿಟ್ಟಿದ್ದಾರೆ ಯಾರೋ. ಮತ್ತು ಇವರು ಈ ಥರನೂ ಇರ್ತಾರೆ, ಯಾರಿಗೊತ್ತು, ಕೋಪಗೊಂಡು ಶಾಪ ನೀಡುವರು. ಹೇಳಿದ, ಮಹಾರಾಜರೇ, ಕೋಪಿಸಿಕೊಳ್ಳಬೇಡಿ. ತನ್ನಿ 500 ರೂಪಾಯಿಗಳನ್ನು. ಅವರು 500 ರೂಪಾಯಿಗಳನ್ನು ಅಲ್ಲಿಟ್ಟಿದ್ದರು. ಕಾಗದವನ್ನು ತೆಗೆದುಕೊಂಡು ಹೇಳಿದ, ಪತ್ರವನ್ನು ತನ್ನಿ. ಅವರು ಪತ್ರವನ್ನು ತಂದರು ಮತ್ತು ಬರೆದು ಬಿಟ್ಟ. ಏಕೆಂದರೆ ಆತ ಶ್ರೀಕೃಷ್ಣನ ಪೂಜಾರಿಯಾಗಿದ್ದ. ಈ ನರಸಿ ಶ್ರೀಕೃಷ್ಣನ ಪೂಜಾರಿಯಾಗಿದ್ದ. ಈಗ ಪುಣ್ಯಾತ್ಮರೇ, ನಾವು ಕೂಡ ಶ್ರೀಕೃಷ್ಣನ ಪೂಜಾರಿಯಾಗಿದ್ವಿ. ಆದರೆ ಈಗ ತಿಳಿಯಿತು, ನಮ್ಮ ಜೊತೆಗಾರನಂತೂ ಮೊದಲಿಂದಲೂ ಅವನೇ ಆಗಿದ್ದ. ಈಗ ಕಣ್ಗಳು ತೆರೆದವು, ಕಣ್ಣು ಪೊರೆ ಸರಿಯಿತು ನಮ್ಮ ಅಜ್ಞಾನದ್ದು. ಹಾಗಾಗಿ ಅವನು ಸಾವಲ್ ಶಾ ಹೆಸರುಳ್ಳ ಸೇಠು, ಸಾವರಿಯ ಸೇಠು. ಅಂದರೆ ಕೃಷ್ಣ. ಕಪ್ಪು ಹೇಳಿ, ಬೇಕಾದರೆ ಕೃಷ್ಣ ಹೇಳಿ. ಕೃಷ್ಣ ಅಂದರೆ ಕಪ್ಪು ಎಂದು ಅರ್ಥ ಮತ್ತು ಸಾವಲ ಅಂದರೆ ಕೂಡ ಕಪ್ಪೆಂದಾಗುತ್ತದೆ. ಸಾವಲ್ ಶಹ ಅಂದರೆ ಸಾವಲ್ ಸೇಠುವಿನ ಹೆಸರು ಟೂದ ಹಾಗೆ ಬರೆದಿದೆ. ಆತನ ಹೆಸರಿನ ಹುಂಡಿ ಪತ್ರ ಮಾಡುತ್ತಾರೆ. ಹಾಗೆ ಮಾಡಲಾಯಿತು ಮತ್ತು ಹೇಳಿದ, ಅವರ 500 ರೂಪಾಯಿಗಳು ತನ್ನ ಬಳಿ ಸುರಕ್ಷಿತವಾಗಿವೆ. ತಾವು ಈ ಮಹಾತ್ಮರುಗಳಿಗೆ 500 ರೂಪಾಯಿಗಳನ್ನು ನೀಡುವ ಕೃಪೆಯನ್ನು ಮಾಡಿ. ಸಾಧುಹಂತರು ಹೊರಟು ಹೋದರು. ಆ ಡ್ರಾಫ್ಟನ್ನು ಹಿಡಿದು ದ್ವಾರಕ ತಲುಪಿದರು. ಆ ಕಡೆ ನರಸಿ 500 ರೂಪಾಯಿಗಳ ಅನ್ನದಾನದ ಸಾಮಾನುಗಳನ್ನು ತರಿಸಿದರು. ಅಂದರೆ ಬೇಳೆ, ಸಕ್ಕರೆ, ಅಕ್ಕಿ, ಹಿಟ್ಟು, ಉಪ್ಪು, ಮೆಣಸಿನಕಾಯಿ, ತರಕಾರಿ ಎಲ್ಲ ಸೇರಿ ಮತ್ತದರಿಂದ ಅನ್ನದಾನವನ್ನು ಮಾಡಿಸಿದ. ಭೋಜನವನ್ನು ಮಾಡಿಸಿದ ಭಕ್ತರಿಗೆ, ಸಾಧು ಸಂತರಿಗೆ, ಬಡವರಿಗೆ.
ಈಗ ಅಲ್ಲಿ ಯಾವಾಗ ತಲುಪಿದರೋ ಆ 4 ಸಂತರು, ಮಹಾತ್ಮರು, ಭಕ್ತರು ಈಗ ಅವರು ಅಲ್ಲಿ ಕೇಳಿದ್ದರು, ದ್ವಾರಕಾ ನಗರದಲ್ಲಿ ಹೋಗಿ, ಏನೆಂದರೆ ಸೋದರ, ಇಲ್ಲಿ ಯಾರಾದರೂ ಸಾವಲ್ ಹೆಸರಿನ ಸೇಠು ಇದ್ದಾರೆ? ಸಾವಲ್ ಹೆಸರಿನ ಸೇಠು ಅಂತೂ ಇಲ್ಲಿ ಯಾರೂ ಇಲ್ಲ. ಆದರೆ ಏನು ಕೆಲಸವಿತ್ತು ತಮ್ಮದು ಅಂದರೆ ನಮಗೆ ಹುಂಡಿ ಕ್ಯಾಶ್ ಮಾಡಬೇಕಾಗಿತ್ತು. ಯಾರದ್ದು ಮಾಡಲಾಗಿದೆ? ಅವರು ಹೇಳಿದ್ರು ಏನೆಂದರೆ, ಅಲ್ಲಿ ಎದುರಲ್ಲಿ ಒಂದು ಹುಂಡಿ ಅವರದ್ದು ನಡೆಯುತ್ತದೆ. ಆತನ ಬಳಿ ಹೋಗಿ ಅವರು ಸೇಟು ಬಳಿ ಹೋದರು. ಆ ಸೇಟು ನೋಡಿದಾಗ ಅವನಿಗೆ ಗೊತ್ತಾಯಿತು ಅದು ನರಸಿಯ ಹುಂಡಿ ಎಂಬುದು. ನರಸಿಯ ಹುಂಡಿ ಚಲಾವಣೆಯಲ್ಲಿಲ್ಲ, ಆತ ರಿಜೆಕ್ಟ್ ಆಗಿದ್ದಾರೆ. ನೋಡಿ, ಈ ಲಿಸ್ಟ್ನಲ್ಲಿ ಬರೆದಿದೆ, ನಿಮ್ಮೊಡನೆ ಮೋಸ ಮಾಡಲಾಗಿದೆ ಮಹಾತ್ಮರೇ. ಆತನಂತೂ ಸುಳ್ಳ, ಠಕ್ಕ, ಕಪಟಿ ವ್ಯಕ್ತಿಯಾಗಿ ಬಿಟ್ಟ. ಆವಾಗ ಆ ಮಹಾತ್ಮ ಹೀಗೆ ಹೇಳಿದರು, ಏನಂದರೆ, ಇಂಥ ವ್ಯಕ್ತಿಯಂತೇನೂ ನಮಗೆ ಅನಿಸಿಲ್ಲ. ಅವರಿಗೆ ನಂಬಿಕೆಯಾಗಿಲ್ಲ ಈ ಮಾತು, ಆ ವ್ಯಕ್ತಿ ಸುಳ್ಳ, ಕಪಟಿ ವ್ಯಕ್ತಿ ಎಂಬುದು. ಆದರೆ ನಾವು ಹೆಚ್ಚು ಒತ್ತಡ ಹಾಕಿದೆವು ಮತ್ತು ಮರಳಿ ಹೋದಾಗ ನಮ್ಮ 500 ರೂಪಾಯಿಗಳು ಸಿಗುವು ಅವರ ಬಳಿ ಇಟ್ಟಂತವು. ಅವನು ಹೆದರಿ ಬರೆದು ಕೊಟ್ಟಿರಬೇಕು. ಆದರೆ ಈಗ ಹೇಗೆ ಸಂಭಾಳಿಸುವುದು? ಹಾಗೆಯೇ 2, 3, 4, 10, 20 ಸೇಠುಗಳನ್ನು ಕೇಳಿದರು. ಎಲ್ಲರೂ ಇದೇ ಉತ್ತರ ನೀಡಿದರು. ನಗರದಿಂದ ಹೊರಗೆ ಹೋಗಿ ಮತ್ತು ಸಮುದ್ರದ ದಡದಲ್ಲಿ ಕುಳಿತರು ಮತ್ತು ಚಿಂತಾಕ್ರಾಂತರಾಗಿ ತಲೆಗೆ ಕೈ ಹಚ್ಚಿದ್ದರು. ಹೀಗೆ ಆ ಕಡೆ ನರಸಿ ನೋಡಿದ ತನ್ನ ದಿವ್ಯ ದೃಷ್ಟಿಯಿಂದ, ಅಂದರೆ ಪರಮಾತ್ಮನು ಬಂದು ಭಕ್ತರಿಗೆ ದುಡ್ಡು ನೀಡಿದರೋ ಇಲ್ಲವೆಂದು ನೋಡಿದನು. ಅವರಂತೂ ನಿರಾಶರಾಗಿ ಕುಳಿತಿದ್ದಾರೆ. ಆಗ ಅವನು ಯೋಚಿಸಿದ, ಪರಮಾತ್ಮನಂತೂ ಬರಲಿಲ್ಲ, ನಮ್ಮಿಂದೇನಾದರೂ ತಪ್ಪಾಗಿರಬಹುದೇ? ತನ್ನ ಪತ್ನಿಯಲ್ಲಿ ಕೇಳಿದ, ಏನೆಂದರೆ, ಆ 500 ರೂಪಾಯಿಗಳ ಸಾಮಾನು ಏನು ಬಂದಿತ್ತು? ಹಿಟ್ಟು, ಉಪ್ಪು, ಮೆಣಸು ಏನೆಲ್ಲ ಇತ್ತೋ, ಅಕ್ಕಿ, ಸಕ್ಕರೆ, ಹಾಲು, ಅದೆಲ್ಲ ಏನೂ ಉಳಿದಿಲ್ಲ ತಾನೇ? ಆತನ ಪತ್ನಿ ಹೇಳಿದಳು, ಏನೇನೂ ಉಳಿದಿಲ್ಲ, ಕೇವಲ ಒಣ ಹಿಟ್ಟು ಇದೆ, ಒಣ ಹಿಟ್ಟು. ಈ ಒಣ ಹಿಟ್ಟು ಏನಾಗಿರ್ತದೆ ಅಂದರೆ, ರೊಟ್ಟಿ ತಟ್ಟುವ ಸಮಯದಲ್ಲಿ ಒಣ ಹಿಟ್ಟು ಸ್ವಲ್ಪ ಇಡುತ್ತಾರೆ ಬೇರೆ, ಮತ್ತು ಕಲಸಿದ ಹಿಟ್ಟನ್ನು ಉಂಡೆ ಮಾಡಿ ಈ ಒಣ ಹಿಟ್ಟಲ್ಲಿ ಅದ್ದಿ ಹೀಗೆ ಅದರಿಂದ 2 ಕಡೆ ಅದ್ದಿ ರೊಟ್ಟಿಯನ್ನು ಮಾಡಲಾಗುತ್ತದೆ, ಅಂದರೆ ಅದು ಕೈಗಳಿಗೆ ಅಂಟದಿರಲಿ ಎಂದು. ಹಾಗೆ ಆ ಸ್ವಲ್ಪವೇ ಹಿಟ್ಟು, ಅಂದರೆ ಆ ಒಣ ಹಿಟ್ಟು ಸ್ವಲ್ಪವೇ ಉಳಿದಿತ್ತು. ನರಸಿ ಹೇಳಿದ, ಅದರ ರೊಟ್ಟಿ ಮಾಡು. ಆಕೆ ರೊಟ್ಟಿ ಮಾಡಲು 4 ರೊಟ್ಟಿಗಳಾದವು. ಅದರಿಂದ ಅತ್ತ ಪರಮಾತ್ಮ ಒಂದು ಲೀಲೆಯನ್ನು ಮಾಡಿದರು. ಹೇಗೆಂದರೆ, ಒಬ್ಬ ದಾರಿ ಹೋಕ ಮಹಾತ್ಮ ಸಾಧು ರೂಪ ತಾಳಿ ದ್ವಾರದ ಬಳಿ ನಿಂತುಕೊಂಡ. ಹೇಳಿದ, ಸೋದರ, ತುಂಬ ಹಸಿವಾಗಿದೆ. ಅಲ್ಲಿ ಗುಡಿಸಲ ಎದುರಲ್ಲಿ, ಕುಟೀರದ ಎದುರಲ್ಲಿ ನಿಂತಿದ್ದಾನೆ. ನರಸಿ ಹೇಳಿದ, ಬಂದು ಬಿಡಿ ಮಹಾರಾಜ, ಕುಳಿತುಕೊಳ್ಳಿ. ಆ 4 ರೊಟ್ಟಿ ಮಾರಿಟ್ಟದ್ದು ಆ 4 ನೀಡಿದನು. ಹೇಳಿದ, ತಿನ್ನು ಮಹಾರಾಜ. ಈಗ ರೊಟ್ಟಿ ತಿಂದು ನೀರನ್ನು ಕುಡಿದು ಪರಮಾತ್ಮ ಯಾರು ಸಾಧು ರೂಪದಲ್ಲಿದ್ದರೋ ಹೊರಟು ಬಿಟ್ಟರು. ಮತ್ತು ಅಲ್ಲಿ ಏನಾಯಿತು? ಆ ಕಡೆ ನೋಡಿದರೆ ಸಾವಲ್ ಹೆಸರಿನ ಒಬ್ಬ ಮಾರ್ವಾಡಿ ಸೇಠು 2 ಕಿವಿಗಳ ಮೇಲೆ ಲೇಖನಿ ಇಟ್ಟಿದ್ದ ಇಷ್ಟು ದೊಡ್ಡ ಮುಂಡಾಸು ಮತ್ತು ವಿಶಾಲವಾಗಿರುವ ಧೋತಿ, ಡಬಲ್ ಪಂಚೆ, ಹೀಗೆ ರಾಜಸ್ಥಾನಿ ಹಿರಿಯರು ಕಟ್ಟಿಕೊಳ್ಳುತ್ತಿದ್ದರು. ಈ ರೀತಿಯಲ್ಲಿ ವೇಷಭೂಷಣ ಮಾಡಿ ಮತ್ತು ಅಲ್ಲಿ ತಲುಪಿದರು. ಮಹಾತ್ಮರುಗಳ ಬಳಿ ಪ್ರಕಟರಾದರು ಬಂದು ಕಬೀರ ಪರಮೇಶ್ವರರು ಮತ್ತು ಕೇಳಿದರು, ಮಹಾತ್ಮರೇ, ಏನು ವಿಷಯವಾಗಿ ಕುಳಿತಿರುವಿರಿ? ದಯವಿಟ್ಟು ಕೇಳಬೇಡಿ ಸೇಠುಗಳೇ, ಏಕೆ ಕುಳಿತಿರುವಿರಿ ಎಂದು. ಹೀಗೀಗೆ ಸಮಸ್ಯೆ ಬಂದೊದಗಿದೆ ಮತ್ತು ನರಸಿ ವ್ಯಕ್ತಿಯಂತೂ ಅನ್ನಿಸ್ತಾನೆ ಒಳ್ಳೆಯವನು ಎಂದು ನಾವು ಹೆಚ್ಚು ಬಲವಂತಪಡಿಸಿದೆವು. ಅವನು ಹುಂಡಿ ಪತ್ರ ಮಾಡಿದ. ಮತ್ತಿಲ್ಲಿ ಸಾವಲ್ ಹೆಸರುಳ್ಳ ಯಾವ ಸಾವಕಾರನೂ ಇಲ್ಲ. ಈಗ ನಮ್ಮ ಬಳಿ ಯಾವ ಹಣವೂ ಇಲ್ಲ. ನಾವು ಆ ಕಡೆ ಈ ಕಡೆ ಹೋಗಬೇಕಿತ್ತು, ಇಲ್ಲಿ ತೀರ್ಥಯಾತ್ರೆ ಮಾಡಬೇಕಿತ್ತು, ತಿರುಗಾಡಬೇಕಿತ್ತು. ಆಗ ಪರಮೇಶ್ವರರು ಕೇಳಿದರು, ಯಾರು ಹೇಳಿದ್ರು ಸಾವಲ್ ಸೇಟು ಇಲ್ಲವೆಂದು ಈ ದ್ವಾರಕದಲ್ಲಿ? ನಾನೇ ಅವನು. ಏನು, ತಾವೇ? ಹಾಂ ಸೋದರ, ನಾನೇ. ನಿಜವಾಗಿಯೂ? ಮತ್ತಿನೇನು ಸುಳ್ಳು ಹೇಳುತ್ತಿರುವೆನೇನು ನಾನು? ತನ್ನಿ, ಎಲ್ಲಿದೆ ಆ ಡ್ರಾಫ್ಟ್? ಕೊಡಿ ನನಗೆ, ತೆಗೆದುಕೊಳ್ಳಿ. ಆ ಹುಂಡಿ ಪತ್ರ ಕೊಟ್ಟರು. ಬನ್ನಿ, ಆ ದ್ವಾರಕದ ಮೇನ್ ಮಾರುಕಟ್ಟೆಯಲ್ಲಿ ಹೋಗಿ ಮತ್ತು ಹೀಗೆ ಹೇಳಿದರು ಪರಮಾತ್ಮ, ಚಾದರ ಹಾಸಿ ಭಕ್ತರೇ, ಚಾದರ ಹಾಸಿ ಬಿಡಿ. ಇಲ್ಲಿ ಚಾದರ ಹಾಸಲಾಯಿತು ಮತ್ತು ಆ ಎಲ್ಲ ಸೇಠುಗಳಿಗೆ ತೋರಿಸಿ ತೋರಿಸಿ ಹೀಗೆ ಹೇಳುತ್ತಿದ್ದಾರೆ. 1 ಅಂದರೆ ಬೆಳ್ಳಿಯ ರೂಪ ಇರ್ತಿತ್ತು, ಬೆಳ್ಳಿಯದ್ದು ಇಷ್ಟು ದಪ್ಪ ದಪ್ಪ, ಪಕ್ಕ ಹೊಳಪುಳ್ಳದ್ದು, ಹೊಸದು ತಂದಿಟ್ಟರು ಭಗವಂತ. 2, 3, 4 ಅವರೆಲ್ಲ ಹೊರಗೆ ಬಂದು ನೋಡ್ತಾ ಇದ್ದಾರೆ. ಇದೇನು ನಡೀತಿದೆ ಸೋದರ?
4 ಕಡೆಯೂ ಬೆರಗಾಯಿತು ಪ್ರಪಂಚ. ಅಂದರೆ ಇವರು ಯಾರು ಸೋದರ? ಆ ಮಹಾತ್ಮರು ಹೇಳಿದರು, ಸಾವನ್ ಸೇಠು, ನೀವು ಅಂಥವರಿಲ್ಲ ಅಂದ್ರಿ, ಇವರೇ ದ್ವಾರಕದ ಸೇಠು. 500 ರೂಪಾಯಿಗಳನ್ನಿಟ್ಟರು, ಪೂರ್ತಿ ಹೊಸದು. ಮತ್ತು ಹೇಳಿದರು, ಆ ನರ್ಸಿ ಸೇಠುಗೆ ಹೇಳಿಬಿಡಿ, ಆತನ ದಾಸ ಹಾಜರಿದ್ದಾನೆ, ಬೇಕಾದರೆ ಕೋಟಿ ಹುಂಡಿ ಬರೆಯಲಿ ಈ ದಾಸನ ಹೆಸರಲ್ಲಿ, ಎಲ್ಲ ಹುಂಡಿ ಪತ್ರವನ್ನು ಪಡೆಯುವೆ ಆತನದು. ಹೀಗೆ ಹೇಳಿ ಅಂತರ್ಧಾನರಾದರು. ಎಲ್ಲರೆದುರು ಅದೃಶ್ಯರಾಗಿ ಹೋದರು ಪರಮಾತ್ಮ. ಆಗ ಆ ದ್ವಾರಕದ ಜನರಿಗೆ ಸ್ಪಷ್ಟವಾಯಿತು, ಏನೆಂದರೆ, ಸೋದರ, ಇವರಂತೂ ನಿಜವಾಗಿಯೂ ಭಗವಂತರಾಗಿದ್ದರು. ಈಗ ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೇನೆಂದರೆ, कि कल्पे कारण कौन है, कर पूजा निष्काम. ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀನು ನಾನು ಹೇಳಿದಂತೆ ಭಕ್ತಿ ದಾನ ಧರ್ಮ ಮಾಡುತ್ತಲಿರು. और मन इच्छा फल देऊंगा जब पड़े मेरे ते काम. ಈಗ ಈ ಕಥೆಯನ್ನು ಇದಕ್ಕಾಗಿ ಹೇಳಬೇಕಾಯಿತು, ಏಕೆಂದರೆ ಈ ದಯಾನಂದರಂತಹ ನಾಸ್ತಿಕ ಕಾಲನ ದೂತನಾಗಿದ್ದ ಈತ, ಮತ್ತು ಅತ್ತ ವೇದಗಳನ್ನು ಸತ್ಯವೆಂದು ನಂಬುತ್ತಿದ್ದ, ಮತ್ತು ಇತ್ತ ವೇದಗಳಿಗೆ ವಿರುದ್ಧವಾದ ಟೊಳ್ಳು ಜ್ಞಾನ ಸತ್ಯಾರ್ಥ ಪ್ರಕಾಶದಲ್ಲಿ ತುಂಬಿಸಿಡಲಾಗಿದೆ. ಪರಮಾತ್ಮನ ಮಹಿಮೆಯ ಬಗ್ಗೆ ಎಳ್ಳಷ್ಟು ಕೂಡ ಪರಿಚಿತವಾಗಿರಲಿಲ್ಲ. ಇದು ನೋಡಿದಂತೆ ಇದು ಸತ್ಯಾರ್ಥ ಪ್ರಕಾಶ. ಇವರಾಗಿದ್ದಾರೆ ಪ್ರಕಾಶಕರು ವೈದಿಕ್ ಯತಿಮಂಡಲ್, ದಯಾನಂದ ಮಠ್, ದೀನಾನಗರ, ಪಂಜಾಬ್ನಿಂದ. ಮುದ್ರಕರು ಆಚಾರ್ಯ ಪ್ರಿಂಟಿಂಗ್ ಪ್ರೆಸ್, ದಯಾನಂದ ಮಠ್, ಗೊಹಾನಾ ಮಾರ್ಗ, ರೋಹ್ತಕ್. ಇದರ 276ನೇ ಪುಟದಲ್ಲಿ ತಮಗೆ ತೋರಿಸ್ತೇವೆ. ಇದು ಸತ್ಯಾರ್ಥ ಪ್ರಕಾಶವಾಗಿದೆ. ಮತ್ತು ಏಕಾದಶ ಸಮುಲ್ಲಾಸ 11ನೇ ಪರಿಚ್ಛೇದ 276ನೇ ಪುಟದಲ್ಲಿ ಪ್ರಶ್ನಿಸುವಾತ ಹೇಳ್ತಾನೆ, ದ್ವಾರಕದ ಯುದ್ಧರಂಗದಿಂದ ಪಲಾಯನಗೈದ ಅವರು ನರಸಿ ಮಹತಾನ ಬಳಿ ಹುಂಡಿ ಪತ್ರ ಕಳಿಸಿದರು ಮತ್ತು ಆತನ ಋಣಮುಕ್ತಗೊಳಿಸಿದ್ದು ಇತ್ಯಾದಿ ವಿಷಯಗಳು ಕೂಡ ಸುಳ್ಳು ಏನು? ಈಗ ಈ ದಯಾನಂದ ನಾಸ್ತಿಕ ಏನು ಹೇಳ್ತಾನೆ, ಯಾರೋ ಸಾಹುಕಾರ ರೂಪಾಯಿಗಳನ್ನು ಕೊಟ್ಟಿರಬೇಕು, ಮತ್ತಾರೋ ಸುಳ್ಳು ಹೆಸರು ತೋರಿಸಿರಬೇಕು, ಅಂದರೆ ಕೃಷ್ಣನು ಕಳುಹಿಸಿರಬಹುದೆಂದು ಹೇಳಿ ಈತ ಒಪ್ಪಲಾರ ಈ ವಿಷಯಗಳನ್ನು ಖಂಡಿತವಾಗಿಯೂ ಕೂಡ. ಪುಣ್ಯಾತ್ಮರೇ, ಈ ದಾಸನು ಈ ಮಾರ್ಗದಲ್ಲಿ ತೊಡಗಿ ಕೆಲವೇ ವರ್ಷಗಳಾಗಿದ್ದವು. ಆ ಸಮಯದಲ್ಲಿ ನಮ್ಮ ಬಳಿ, ನಮ್ಮ ಸಮುಚ್ಚಯದಲ್ಲಿ ಒಬ್ಬ ಬಾಡಿಗೆದಾರ ಇದ್ದ, ಆರ್ಯ ಸಮಾಜಿ, ಟೀಚರ್ ಆಗಿದ್ದ, ಶಾಸ್ತ್ರಿಯಾಗಿದ್ದ, ಪ್ರೈಮರಿ ಕ್ಲಾಸ್ನ ಹೆಡ್ ಮಾಸ್ಟರ್ ಆಗಿದ್ದ 5ನೇ ಕ್ಲಾಸಿಗೆ. ಹಾಗೆ ಅವನು ಅಲ್ಲಿ ಇರುತ್ತಿದ್ದ. ಬಹಳ ಒಳ್ಳೆಯ ಸ್ವಭಾವದ ವ್ಯಕ್ತಿಯಾಗಿದ್ದ, ಪಕ್ಕಾ ಆರ್ಯ ಸಮಾಜಿಯಾಗಿದ್ದ, ಮತ್ತು ಎಲ್ಲ ರೀತಿಯಲ್ಲೂ ಬಹಳ ಸಭ್ಯ ವ್ಯಕ್ತಿಯಾಗಿದ್ದ. ಆ ಸಮಯದಲ್ಲಿ ಆತನ ವಯಸ್ಸು 50ರ ಮೇಲೆ, ಅಂದರೆ ರಿಟೈರ್ಮೆಂಟಿನ ಹತ್ತಿರವೇ ಇದ್ದ. 54-55 ವರ್ಷ ವಯಸ್ಸಿರಬಹುದು. ಹಾಗೆ ಭಗವಂತನ, ಅಂದರೆ ಮೊದಲು ನಮಗಿದ್ದ ಜ್ಞಾನದಂತೆ ನಾವು ಇದನ್ನಂತೂ ನಂಬುತ್ತಿದ್ದೆವು, ಅಂದರೆ ಭಗವಂತ ಏನು ಬಯಸುತ್ತಾರೆ ಅದನ್ನು ಮಾಡಬಲ್ಲರು ಎಂದು. ಮತ್ತು ಯಾರಾದರೂ ಹೀಗೆ ಹೇಳಿದರೆ, ಅಂದರೆ ಇಲ್ಲ, ಇದಂತೂ ಅಸಂಭವದ ವಿಷಯ, ಹೀಗಂತೂ ಆಗಲಾರದು. ಅಂತೆಯೇ ಭಗವಂತನು ದ್ರೌಪದಿಯ ಸೀರೆ ಹೆಚ್ಚಿಸಿದರು. ಆರ್ಯ ಸಮಾಜದ ಜನರು ಮತ್ತು ದಯಾನಂದರು ಈ ಥಿಯರಿ ಒಪ್ಪುವುದಿಲ್ಲ, ಅಂದರೆ ಹೀಗೂ ಆಗುತ್ತದೆ ಎಂದು. ದಯಾನಂದರಂತೂ ಪರಮಾತ್ಮರನ್ನು ಪಕ್ಕಾ ಅಸಮರ್ಥನನ್ನಾಗಿ ಮಾಡಿಟ್ಟಿದ್ದಾನೆ, ಅಂದರೆ ಆತ ಹೀಗೆ ಮಾಡಲ ಶಕ್ತನೂ ಇಲ್ಲ, ಹೀಗೆ ಮಾಡಲಾರ, ಅಷ್ಟೇ, ಏನೂ ಮಾಡಲಾರನು. ಈ ದಾಸನು ಉಪದೇಶ ಪಡೆದ 17 ಫೆಬ್ರವರಿ 1988ರಲ್ಲಿ ಮತ್ತು 1990ರ ಮಾತಾಗಿದೆ ಇದು. 2 ವರ್ಷಗಳ ಬಳಿಕ ಮೇಲೊಂದು ಬೇರೆ ಕೋಣೆ ಮಾಡಲಾಯಿತು ಪೂಜೆಗಾಗಿ. ಒಂದು ಗ್ಯಾಲರಿಯ ಮೇಲೆ ಏಕಾಂತ ಸ್ಥಾನದಲ್ಲಿ ಪೂಜಾ ಸ್ಥಳ ಮಾಡಲಾಯಿತು ಮತ್ತು ಅದರಲ್ಲಿ ಎದುರು ಬದುರು ಕಿಟಕಿ, ಇಲ್ಲಿ ಅಂಗಳದಲ್ಲಿ, ಅಲ್ಲಿ ಗಲ್ಲಿಯಲ್ಲಿ, ಮತ್ತು ಒಂದು ಬಾಗಿಲಿತ್ತು ಮೇಲೆ ಮಹಡಿಯಲ್ಲಿ. ಕೆಲವು ಪುಸ್ತಕಗಳನ್ನು ಮುದ್ರಿಸಿದ್ದ ಈ ದಾಸನು ನಿತ್ಯನೇ ಮದ್ದು ಭಕ್ತಿ ಬೋಧದಂತಹ ಪುಸ್ತಕ ಮುದ್ರಿಸಲಾಯಿತು. ಆಗ ಆ ಸಮಯದಲ್ಲಿ ದಾಸನಿಗೆ ನಾಮೋಪದೇಶ ನೀಡುವ ಆದೇಶವಿರಲಿಲ್ಲ ಮತ್ತು ಶ್ರದ್ಧೆ ಪೂರ್ಣವಿತ್ತು, ಪರಮಾತ್ಮನಲ್ಲಿ ಪೂರ್ಣ ನಿಷ್ಠೆ ಇತ್ತು. ಮತ್ತದನ್ನು ಮುದ್ರಿಸಿ ಮಾಡಿಸಿ ಗುರುದೇವರ ಬಳಿ ಕಳುಹಿಸಲಾಗುತ್ತಿತ್ತು. ಅವರು ಮತ್ತೆ ತಮ್ಮ ಉಪದೇಶಗಳಿಗೆ ಹೀಗೆ ಫ್ರೀ ನೀಡುತ್ತಿದ್ದರು. ಆಗ ಗುರುಗಳು ಹೆಚ್ಚಾಗಿ ಪಂಜಾಬಿನಲ್ಲಿಯೇ ಇರುತ್ತಿದ್ದರು ಮತ್ತು ಇಲ್ಲಿ ಚುಡಾಣಿಗೆ ಬರುತ್ತಿದ್ದರು. ಕೇವಲ ಅಲ್ಲಿ ಸಮಾಗಮವಾಗುತ್ತಿತ್ತು. ವರ್ಷದಲ್ಲಿ 2-3 ಬಾರಿ ಅವರು ಬರುತ್ತಿದ್ದರು. ನಂತರ ಏನಾಯಿತೆಂದರೆ, ಈ ಪುಸ್ತಕವನ್ನು ಮುದ್ರಿಸಿ, ಅಂದರೆ ಗುರುಗಳು ಬರುವರು ಪಂಜಾಬಿನಿಂದ ಇಲ್ಲಿಗೆ, ಮತ್ತೆ ಅಲ್ಲಿ ಅವನ್ನು ದಾನ ಮಾಡುವರು, ಅವರಿಗೆ ಕೊಡುತ್ತಿದ್ದರು. ಹಾಗೆಯೇ ಮೇಲೆ ಒಂದು ಹಲಗೆ ಇಡಲಾಗಿತ್ತು.
ಆ ಮಾಡಿದಂತಹ ಗ್ಯಾಲರಿಯ ಮೇಲೆ 51x2 15x16 ಅಡಿಗಳದ್ದದು. ಅದರಲ್ಲಿ ಆ ಪುಸ್ತಕ ಇಡಲಾಯಿತು 2000 ಹಲಗೆ ಮೇಲೆ. ಮತ್ತು ಅದಕ್ಕಿಂತ ಮೊದಲು ನಾವು ಮಾಡಿದ್ದೇನಿತ್ತು ಅದನ್ನು ಸೇರಿಸಲು ಇಚ್ಛಿಸಿದೆ. ಈ ಜಾಲರಿ ಇರುತ್ತದೆ, ಅಂದರೆ ಲೋಹದ ಜಾಲರಿ. ಇದು ಸೊಳ್ಳೆಗಳಿಂದ ಪಾರಾಗಲಿಕ್ಕಾಗಿ ಸಣ್ಣ ರಂಧ್ರದ ಸೈಜಲ್ಲಿ ಇರುತ್ತದೆ. ಈ ಜಾಲರಿ 2 ಎದುರು ಬದುರು ಕಿಟಕಿಗಳಿಗೆ ಯಾವುದನ್ನು ಕಟ್ಟಿಗೆಯಿಂದ ಮಾಡಲಾಗಿತ್ತು. ಈ ದಾಸ ಅಳೆದು ಕೊಂಡೊಯ್ದ. ಅದಿತ್ತು 2 ಅಡಿ 8 ಇಂಚು. ಹಾಗೆಯೇ ಅಗಲ, ಎತ್ತರ ಅದರದ್ದು 4 ಅಡಿ. ಹೀಗೆ ನೋಟ್ ಮಾಡಿ ಕೊಂಡೊಯ್ದೆ. ಮತ್ತು ಅಲ್ಲಿ ಅಂಗಡಿಯವ ಲೋಕದವನು ಇದ್ದ. ಅವನಿಗೆ ಕೊಡಲಾಯಿತು ಆ ಚೀಟಿ, ಅಂದರೆ ತಾವು ಈ ಸೈಜಿನ ಜಾಲರಿಯನ್ನು ಕತ್ತರಿಸಿ. ಈ ದಾಸ ಹೊರಟು ಹೋದ. ಇನ್ನೂ ಸ್ವಲ್ಪ ಸಾಮಾನು ಕೊಳ್ಳಲು. ಸ್ಕೂಟರ್ ನನ್ನ ಬಳಿ ಇತ್ತು. ನಾನು ಮರಳಿ ಬಂದೆ. ಅವನ ನೌಕರನು, ಅಂದರೆ ಸೇಠುವಿನ ನೌಕರನು, ಆ 2 ಜಾಲರಿಯನ್ನು ಒಟ್ಟಿಗೆ ಪ್ಯಾಕ್ ಮಾಡಿ ಕಟ್ಟಿಡಲಾಗಿತ್ತು ಮತ್ತು ಹೇಳಿದ, ಇದನ್ನು ಎತ್ತಿಕೊಂಡು ಹೋಗಿ ಅವನ ಪೇಮೆಂಟ್ ಮಾಡಿ. ಮತ್ತು ನಾನು ಸ್ಕೂಟರ್ನ ಮುಂದೆ ಇಟ್ಟು ಮನೆಗೆ ತೆಗೆದುಕೊಂಡು ಬಂದೆ. ಬರುತ್ತಲೇ ನನ್ನ ದೊಡ್ಡ ಮಗ 12-13 ವರ್ಷ ವಯಸ್ಸಿನವನಾಗಿದ್ದ. ಆ ಸಮಯದಲ್ಲಿ ಮತ್ತೊಬ್ಬ ಬಾಡಿಗೆಯವನಿರುತ್ತಿದ್ದ, ಬಿಹಾರಿನವನು. ಅವರಿಬ್ಬರಲ್ಲಿ ಹೇಳಿದ್ದೇನೆಂದರೆ, ತಾವು ಹೀಗೆ ಮಾಡಿ, ಇವುಗಳನ್ನು ಏಣಿ ಇಟ್ಟು ಇವುಗಳಲ್ಲಿ ಮೊಳೆ ಹೊಡೆದು ಬಿಡಿ, ಸಾಕು, ಸಿಂಪಲ್ ಆಗಿ ಸೇರಿಸಿಬಿಡಿ. ಅವರಿಬ್ಬರೂ ಆ ಜಾಲರಿಯನ್ನು ಎತ್ತಿ ಸೇರಿಸತೊಡಗಿದರು. ಅವರು ಹೇಳಿದರು ಏನೆಂದರೆ, ಇದು ಚಿಕ್ಕದಾಯಿತು. ಅಂತೆಯೇ 2 ಅಡಿ 8 ಇಂಚಿನದಾಗಿತ್ತು. ಅದನ್ನು 2 ಅಡಿಯದಾಗಿ ಕತ್ತರಿಸಿರಬೇಕು ಸೇಠುವಿನ ನೌಕರ. 2 ಹೀಗೆಯೇ ಕತ್ತರಿಸಲಾಗಿದೆ. ಮತ್ತವರು ನೋಡಿದರು, ಮೇಲೆ ನಿಜವಾಗಿಯೂ ಸರಿಯಾಗಿದೆ ಸೈಜ್ ಅವುಗಳದು. ಅಗಲದಲ್ಲಿ ಅವು 8 ಇಂಚು ಚಿಕ್ಕದಾಗಿದ್ದವು. ಏನೆಂದರೆ, ಸೋದರ, ಅದ್ಭುತವಾಯ್ತಲ್ಲ, ನಾನು ಹೇಳಿದೆ ನೀವು ಹೀಗೆ ಮಾಡಿ ನೋಡಿ. ನನ್ನೆದುರು ಹೀಗೆ ಮಾಡಿ ನೋಡಿದರು. ಅದಂತೂ ಇನ್ನೂ ಹೆಚ್ಚು ಡಿಫರೆನ್ಸ್ ಆಗಿ ಹೋಯಿತು. ನಾನು ಯೋಚಿಸಿದೆ, ವಾಹ ಸೋದರ. ಮತ್ತೆ ನಂತರ ನೋಡುವ ಇದನ್ನು, ನೀವು ಹೀಗೆ ಮಾಡಿ, ಇದನ್ನು ಪ್ಯಾಕ್ ಮಾಡಿ ಮತ್ತು ವಾಪಸ್ ಇಟ್ಬಿಡಿ. ಸರ್ವಿಸ್ನ ಕೆಲಸವಿತ್ತು. ನಾನು 2-3 ದಿನ ಬಂದಿಲ್ಲ. ಅವರ ತಾಯಿ ಅದನ್ನು ಹೇಗಿತ್ತೋ ಹಾಗೆ ಎತ್ತಿ ಹಲವು ದಿನಗಳ ತನಕ ಕೆಳಗಿರಿಸಿದ್ದರು. ಸ್ಟೋರಲ್ಲಿ ಬಿಸಾಕಿದರು. ಅದು ನನ್ನ ಗಮನದಲ್ಲೂ ಉಳಿಯಲಿಲ್ಲ. ಹಾಗೆ ಇರಿಸಲಾಗಿತ್ತು ಸ್ಟೋರಲ್ಲಿ. ಒಂದು ರೈನಿ ಸೀಸನ್ ಹಾಗೆಯೇ ಕಳೆದು ಹೋಯಿತು. ಅಂತೆಯೇ ಮಾರ್ಚಲ್ಲಿ ಮಾಡಿದ್ದಿರಬೇಕು, ಮಾರ್ಚ್ ಏಪ್ರಿಲಲ್ಲಿ. ಮತ್ತು ನಂತರ ಸೆಪ್ಟೆಂಬರ್ನಲ್ಲಿ ಬರುತ್ತಿದ್ದರು ನಮ್ಮ ಗುರುಗಳು. ಹಾಗೆ ರೈನಿ ಸೀಸನ್ ಪೂರ್ಣವಾಯಿತು. ಆಗ ಆ ಸಮಯದಲ್ಲಿ ಮಾಡಿಸಿದಂತಹ ಪುಸ್ತಕ ಭಕ್ತಿ ಬೋಧೆ ಹಲಗೆಯ ಮೇಲೆ ಇರಿಸಲಾಗಿತ್ತು. ಈಗ ಅದರಲ್ಲಿ ಏನಿತ್ತು? ಗಾಜಿನ ಬಾಗಿಲುಗಳು ಮಾಡಲಾಗಿದ್ದವು ಆ ಮರದ ತುಂಡುಗಳಿಗೆ. ಮತ್ತು ಇನ್ನೊಂದು ಗಾಜು ಒಡೆದು ಹೋಗಿತ್ತು. ಒಂದಂತೂ ಕಿಟಕಿಯನ್ನು ಮುಚ್ಚಲಾಯಿತು. ಇನ್ನೊಂದರದು ಒಂದು ಗಾಜು ಒಡೆದಿತ್ತು. ಅದರಿಂದ ಇಲಿಗಳು ಬಂದು ಮತ್ತೆ ಈ ಪುಸ್ತಕಗಳನ್ನು ಕತ್ತರಿಸತೊಡಗಿದವು. ಮತ್ತು ನನ್ನ ಗಮನಕ್ಕೆ ಬಂತೇನೆಂದರೆ, ಏಕೆ ಇದರ 4 ಕಡೆಗಳಲ್ಲಿ ಆ ತಂತಿಯ ಜಾಲರಿ ಹಾಕಬಾರದು? ಮಾಲೀಕನು ಲೀಲೆ ಮಾಡಬೇಕಾಗಿತ್ತು. ಇಲ್ಲ ತಂತಿಯ ಬಲೆ ಮತ್ತು ತರಬಹುದಾಗಿತ್ತು. ನನ್ನ ಮನಸ್ಸಿಗೆ ಏನು ಬಂತೆಂದರೆ, ಈ ಮಕ್ಕಳಿಗೆ ಹೇಳ್ತೇನೆ ಏನೆಂದರೆ, ಅವೆರಡೂ ಜಾಲರಿಗಳನ್ನು ಮೇಲೆ ಕೆಳಗೆ ಮಾಡಿ ಇಲ್ಲಿಯವರೆಗೆ ಹಾಕಿಬಿಡಿ. ಯಾವುದೋ ಇಂಥ ವ್ಯವಸ್ಥೆ ಇತ್ತು, ತರಲಾಗುತ್ತಿರಲಿಲ್ಲ ನನ್ನಿಂದ. ಕೆಲಸ ದೂರದಲ್ಲಿತ್ತು. ಏಕೆಂದರೆ ರೋಹ್ತಕ್ನಿಂದ 70 ಕಿಲೋಮೀಟರ್ ದೂರವಿದೆ. ನಮ್ಮ ಕೆಲಸವೇನಿತ್ತು, ನೌಕರಿಯದು ಆ ಕೇಂದ್ರವಿತ್ತು, ಆ ಸೈಟ್ ಇತ್ತು. ಅಲ್ಲಿಗೆ ಹೋಗುತ್ತಿದ್ದೆ. ಹಲವು ದಿನಗಳು ಎಡೆಬಿಡದೆ ಇಷ್ಟು ಲೋಡಿತ್ತು. ಅಂದರೆ ನಾನೇನೂ ತರಲಾಗಿಲ್ಲ. ಆಗ ನಾನು ಯೋಚಿಸಿದೆ, ತಾತ್ಕಾಲಿಕವಾಗಿ ಇದನ್ನು ಹೀಗೆ ಜೋಡಿಸೋಣ. ನಾನು ಹೀಗೆ ಹೇಳಿ ಹೊರಟು ಹೋದೆ. ಯಾವಾಗ ಸಂಜೆಗೆ ನನ್ನ ಬರುವ ಸಮಯವಾಯಿತು, ಆಫೀಸಿನಿಂದ 5 ಗಂಟೆಗೆ ಅಥವಾ 5:30ಕ್ಕೆ ಹೀಗೆ ಬರಲಾಗುತ್ತಿತ್ತು. ಆ ಸಮಯದಲ್ಲಿ ಅವನ ಮಮ್ಮಿ ಮೇಲಿನಿಂದ ಇಳಿಸಿ ಆ ತಂತಿ ಜಾಲರಿಯನ್ನು ಕೆಳಗೆ ಹಾಕಿದಳು. ನೋಡು ಮಗನೇ, ಈಗ ಇದನ್ನು ಜೋಡಿಸು. ಅವರೇ 2 ಜನ, ಆ ಹಿರಿಯ ಮಗ ಮತ್ತು ಜೊತೆಯಲ್ಲಿ ಆ ಬಾಡಿಗೆದಾರನು. ಇಬ್ಬರು ಸೇರಿ ಜೋಡಿಸುವ ಪ್ರಯತ್ನ ಮಾಡಿದರು. ಅಂದರೆ ಹೀಗೆ ಜೋಡಿಸೋಣ ಎಂದು. ಏನು ಕೆಳಗೆ ಉಳಿಯುತ್ತದೆ ಸೈಜ್, ಅದನ್ನು ಓವರ್ಲ್ಯಾಪ್ ಮಾಡಿ ಇದನ್ನು ಜೋಡಿಸೋಣ. ನಾನು ಒಳ್ಳೆಯ ರೀತಿಯಲ್ಲಿ ತಿಳಿಸಿ ಹೋಗಿದ್ದೆ ಇವರಿಗೆ. ಯಾವಾಗ ಇವರು ಜೋಡಿಸಲು ಪ್ರಾರಂಭಿಸಿದರು, ಆ ತಂತಿ ಬಲೆ ಪೂರ್ತಿಯಾಗಿ ಹೊಂದಿತು. ಅಂದರೆ ಮೇಲಿಂದ ಪೂರ್ತಿ, ಮೇಲೆ ಕೆಳಗಿನಿಂದ ಪೂರ್ತಿ. ಮತ್ತು ಆ ಅಗಲದಲ್ಲಿ 8 ಇಂಚು, ಸರಿಸುಮಾರು ನನಗೆ ಇಂದಿಗೂ ನೆನಪಿದೆ, ಇಷ್ಟು ಚಿಕ್ಕದಿತ್ತು. ಇದಿಷ್ಟು. ಅದು 8 ಇಂಚು ಪೂರ್ತಿಗೊಂಡಿತ್ತು ಮತ್ತು 6 ಇಂಚು ಮುಂದಕ್ಕೆ ಹೆಚ್ಚಾಯಿತು. ನಾನು ವಾಪಸ್ ಬಂದೆ. ಬರುತ್ತಲೇ ನನಗೆ ಚಿಂತೆ ಇತ್ತು. ಏನೆಂದರೆ, ಎಲ್ಲಾದರೂ ಮಕ್ಕಳದನ್ನು ಸೇರಿಸ್ತಿದ್ರೆ ಈಗ ಹೊಂದಿಸ್ತೇನೆ ಹೋಗಿ. ನಾನು ನೋಡಿದೆ, ತಂತಿ ಬಲೆ ಜೋಡಿಸಿಡಲಾಗಿದೆ. ನಾನು ಸಂತುಷ್ಟನಾದೆ. ಆದರೆ ಒಂದು ತಂತಿ ಬಲೆ ಅಲ್ಲೇ ಬಿದ್ದಿದೆ ಕೆಳಗೆ.
ನಾನು ಇವರ ತಾಯಿಯನ್ನು ಕೇಳಿದೇನೆಂದರೆ, ಈ ಜಾಲ್ರಿ ಬೇರೆ ಮತ್ತು ತೊಂದರೆಯನ್ನು ಮಕ್ಕಳು? ಆಕೆ ಹೇಳಿದಳು, ಇಲ್ಲ, ಇದು ಅದೇ ಆಗಿತ್ತು, ಯಾವುದನ್ನು ನಾನು ಮೇಲೆ ಬಿಸಾಡಿದ್ದೆ ಮತ್ತು ನಾನೇ ಇಳಿಸಿದೆ. ಅದಕ್ಕಿಂತ ಮೊದಲು ಮತ್ಯಾವುದೂ ಫ್ರೇಮ್ಗೆ, ಕಿಟಕಿಗೆ ತಂತಿ ಬಲೆ ಹೀಗೆ ನಾವು ಜೋಡಿಸಿ ಇರಲಿಲ್ಲ. ಆಗ ನಾನು ತೊಡಕಿನಲ್ಲಿ ಬಿದ್ದೆನು. ಅಂದರೆ ಇವರು ತಮಾಷೆ ಮಾಡುತ್ತಿದ್ದಾರೆ ನನ್ನೊಡನೆ. ನಾನು ಕೇಳಿದೇನೆಂದರೆ, ಆ ಹುಡುಗನಲ್ಲಿ? ಆತನು ಈಗ ಜೋಡಿಸಿ ಆಡಲು ಹೋಗಿದ್ದಾನೆ. ಅಲ್ಲಿಯೇ ಹೊಲದಲ್ಲಿದ್ದರು, ಸಾಧಾರಣ ಅಲ್ಲಿ ಆಡುತ್ತಿದ್ದರು ಮಕ್ಕಳು. ನನ್ನಿಂದ ಇರಲಾಗಿಲ್ಲ. ನಾನು ಹೇಳಿದೆ, ಇಲ್ಲ, ನಂಬಲಿಕ್ಕಾಗುವುದಿಲ್ಲ ಈ ವಿಷಯ. ನಾನು ಯೋಚಿಸಿದೆ, ಮತ್ತೆ ತಂದಿರಬಹುದು. ನಾನು ಹೇಳಿದೆ, ಬದಲಾಯಿಸ್ತಿರ್ಲಿಲ್ವೇ ಇದನ್ನು? ಆಕೆ ಹೇಳಿದಳು, ಇವನ ತಾಯಿ ಏನೆಂದರೆ, ಇದನ್ನು ಯಾರಲ್ಲಿ ಬದಲಾಯಿಸ್ತಿದ್ದ? ನಾನು 2 ಗಂಟೆಯಿಂದ ಹೇಳುತ್ತಿದ್ದೆ, ಮಗನೇ, ಈ ತಂತಿ ಬಲೆಯನ್ನು ಜೋಡಿಸು, ನಿಮ್ಮ ಅಪ್ಪ ಬಂದಾಗ ಮತ್ತು ನಂತರ ನಿಮ್ಮನ್ನು ಗದರಿಸುವರು. ಇದೀಗ ತಾವು ಬರುವ 10-20 ನಿಮಿಷ ಮೊದಲು ಜೋಡಿಸಿ ಈಗ ಆಡಲು ಹೋಗಿದ್ದಾನೆ. ನಾನು ಕರೆದುದಂತೆ ಇವನನ್ನು. ನನಗೆ ಈ ಮಾತಲ್ಲಿ ಕೂಡ ನಂಬಿಕೆ ಆಗಲಿಲ್ಲ. ಮಕ್ಕಳಾಗಿದ್ದರು, ಭಕ್ತಿಯಲ್ಲಿ ಮೊದಲಿಂದಲೂ ತೊಡಗಿಸಲಾಗಿದ್ದರು, ಚಿಕ್ಕವರಿದ್ದಾಗಲೇ ತೊಡಗಿದ್ದರು ಇವರು. ನಾನು ಇವರಲ್ಲಿ ಹೇಳಿದೆ, ನನ್ನ ತಲೆಯ ಮೇಲೆ ಕೈ ಇಡು. ಅಂದರೆ ಏನು ನಡೆಯಿತು ವಿಷಯ? ಏನು ವಿಷಯ ಪಪ್ಪ? ನಾನು ಹೇಳಿದೆ, ಮಗು, ಕಬೀರ ಪರಮಾತ್ಮನ ಆಣೆ ಮಾಡು, ಸತ್ಯ ಹೇಳುವೆ ಎಂದು. ಹಾಂ, ಸತ್ಯ ಹೇಳುವೆ. ಏನೀ ತಂತಿ ಬಲೆ ನೀನು ಬದಲಾಯಿಸ್ತಂದೆಯೇನು? ಹೇಳಿದ, ಇಲ್ಲ, ನನ್ನ ತಾಯಿ ಇಳಿಸಿ ಹಾಕಿದ್ದಳು, ಇದು ಅದೇ ಆಗಿದೆ. ನಾನು ಆ ಬಾಡಿಗೆದಾರನನ್ನು ಕರೆಸಿದೆ. ಅಲ್ಲೇ ಇದ್ದ ಆತ, ಫ್ಯಾಕ್ಟ್ರಿಯಲ್ಲಿ ಸೇರಿದನಾತ. ನವಭಾರತ ಒಂದು ಫ್ಯಾಕ್ಟ್ರಿ ಇದೆ, ನಟ್ಸ್ ಬೋಲ್ಟ್ನದ್ದು. ಅವನು ಅಲ್ಲೇ ಬಾಡಿಗೆಯಲ್ಲಿ ಇರುತ್ತಿದ್ದ. ಅವನನ್ನು ಕರೆಯಿಸಿದೆ. ನಾನು ಹೇಳಿದೆ, ತಮ್ಮ ಸತ್ಯ ಹೇಳಬೇಕು. ಇದೇನು ಆಂಟಿ ತಮ್ಮ ಮುಂದೆ ಇರಿಸಿಟ್ಟಿದ್ದ ಇದು ಅದೇ ತಂತಿ ಬಲೆಯಾಗಿದೆಯೇ? ನಾನು ಅವರಿಗೆ ಕೇಳಿದೆ, ಇದು ಮೊದಲು ಚಿಕ್ಕದಿತ್ತಲ್ಲ ತಂತಿ ಬಲೆ, ಅದೇನು ಇದು? ನಂತರ ಅವರ ಗಮನಕ್ಕೆ ಬಂತು, ಓಹೋ, ಇದಂತೂ ಚಿಕ್ಕದಾಗಿತ್ತಲ್ಲ, ಮತ್ತು ಇದೊಂದು ಹೇಗೆ ಪೂರ್ತಿಯಾಯಿತು? ಅವರು ಹೇಳ್ತಾರೆ, ಗೊತ್ತಿಲ್ಲ. ಈಗ ಇಬ್ಬರೂ ಮಕ್ಕಳ ಸಾಕ್ಷಿ, ಅದು ಫೈನಲ್ ಆಗಿ ಹೋಯಿತು. ಅಂದರೆ ನಾನೂ ಕೂಡ ನಿಸ್ಸಂಶಯವಾಗಿ ಭಗವಂತನ ಭಕ್ತನಾಗಿದ್ದೆ. ಆದರೆ ಈ ಅಜ್ಞಾನಿಗಳು ಪ್ಯಾರಲಲ್ ಈ ಅಜ್ಞಾನ ಜೊತೆಯಲ್ಲಿಟ್ಟಿದ್ದರು. ಏನೆಂದರೆ, ಹೀಗಾಗಲು ಸಾಧ್ಯವಿಲ್ಲ. ಹಾಗೆಯಾ? ಅಜ್ಞಾನದ ಆಧಾರದಿಂದಲೇ ಇಷ್ಟೆಲ್ಲ ಚತುರರಾಗಿದ್ದೆವು ನಾವು. ಮನದಲ್ಲಿ ಇರಲಿಲ್ಲವೇನೆಂದರೆ ಹೀಗಾಗಿರಬಹುದು. ಆದರೆ ಅದಾಯಿತು. ಪುಣ್ಯಾತ್ಮರೇ, ಆ ದಿನದ ಬಳಿಕ ಈ ದಾಸನ ಜೀವನ ಬದಲಾಯಿತು. ಅಂದರೆ ಪರಮಾತ್ಮ ಏನು ಬಯಸುತ್ತಾರೆ ಅದನ್ನು ಮಾಡಬಲ್ಲರು. ಲೋಹದ ತಂತಿಯ ಬಲೆ 14 ಇಂಚು ಹೆಚ್ಚಿಸಿದರು, ಕಡಿಮೆನಲ್ಲ. ಈಗ ನನ್ನ ಖುಷಿಗಂತೂ ಪಾರವೇ ಇರಲಿಲ್ಲ. ಅಂದಿನ ಬಳಿಕ ಹೀಗಾಯಿತು ಅಂದರೆ ಸಿಮೆಂಟೆಡ್, ಅಂದರೆ ಇಷ್ಟು ವಿಶ್ವಾಸ ಮಾಲೀಕನಲ್ಲಿ ಜಾಗೃತವಾಯಿತು. ಮತ್ತು ಅಲ್ಲಿಂದ ಈ ದಾಸನ ಮನದಲ್ಲಿ ಬಂತೇನೆಂದರೆ, ಈ ಆರ್ಯ ಸಮಾಜದ ಟೀಚರ್ ಏನಿದ್ದಾರೆ, ಇವರು ಬಹಳ ಒಳ್ಳೆಯ ಸ್ವಭಾವದವರಾಗಿದ್ದರು, ಬಹಳ ಒಳ್ಳೆಯ ರೀತಿಯಲ್ಲಿ ಮಾತಾಡುತ್ತಿದ್ದರು, ಬಹಳ ಒಳ್ಳೆಯ ನೇರ ವ್ಯಕ್ತಿ ಅನ್ನಿಸ್ತಿದ್ದರು. ಭಕ್ತಿಯ ಡಿಸ್ಕಷನ್ ಆಗುತ್ತಿತ್ತು ಆತನೊಡನೆ. ಆಗ ಆತ ಹೇಳುತ್ತಿದ್ದ, ನಾವು ಉಲ್ಲೇಖಿಸುತ್ತಿದ್ದೆವು, ಅಂದರೆ ಹೀಗೀಗೆ ಇಂದು ಸತ್ಸಂಗದಲ್ಲಿ ನಾವು ಇದನ್ನು ಕೇಳಿದೆವು, ಪರಮಾತ್ಮ ಹೀಗೆ ಮಾಡಿದರು, ಭಗವಂತ ಹಾಗೆ ಮಾಡಿಬಿಟ್ಟರು. ಆತ ಹೀಗೆ ಹೇಳುತ್ತಿದ್ದ, ಏನೆಂದರೆ, ಇಲ್ಲ, ಹೀಗೆ ಏನೂ ಆಗಲು ಸಾಧ್ಯವಿಲ್ಲ. ನಾಮೋಪದೇಶಕ್ಕಿಂತ ಮೊದಲು ಕೂಡ ದಾಸ ಆತನೊಡನೆ ಒಮ್ಮೊಮ್ಮೆ ಚರ್ಚೆ ಮಾಡುತ್ತಿದ್ದ. ಏಕೆಂದರೆ ಆಸ್ಥೆ ಇತ್ತು ಭಗವಂತನಲ್ಲಿ. ಆಗಲೂ ಆತ ಹೇಳುತ್ತಿದ್ದ, ಇಲ್ಲ, ಈಗೇನೂ ಆಗಲು ಸಾಧ್ಯವಿಲ್ಲ. ಇವೆಲ್ಲ ಹೇಳುವ ಮಾತುಗಳಿವು. ಆಗ ನಾನು ಒಪ್ಪಿಕೊಳ್ಳುತ್ತಿದ್ದೆ, ಅಂದರೆ ಸರಿ, ಆಗದಿರಬಹುದು. ಆದರೆ ಶ್ರದ್ಧೆ ಭಗವಂತನಲ್ಲಿ ಅಧಿಕವಿತ್ತು. ಆದರೆ ಯಾವಾಗ ನನ್ನೊಡನೆ ಈ ವಿಷಯ ನಡೆದು ಹೋಯಿತು, ಈ ಘಟನೆ ಘಟಿಸಿತು, ದಾಸ ಯೋಚಿಸಿದ, ಏನೆಂದರೆ ನನ್ನ ಮಾತನ್ನು ಈತ ಫೈನಲ್ ಎಂದು ಒಪ್ಪುವನು. ಮತ್ತು ಯಾಕೆ ಈ ಸಾಧು ಆತ್ಮಕ್ಕೆ ಕೂಡ ಇಂದು ಈ ವಿಶ್ವಾಸದಿಂದ ವಂಚಿತಗೊಳಿಸುವುದು? ಅಂದರೆ ತಾವು ಏನು ಹೇಳುತ್ತಿದ್ದೀರಿ, ಈ ಮಾತು ಸರಿಯಲ್ಲ ಎಂಬುದಕ್ಕೆ. ಆದರೆ ಪರಮಾತ್ಮ ಅಂತೂ ದ್ರೌಪದಿಯ ಸೀರೆಯನ್ನು ಹೆಚ್ಚಿಸಿದ್ದರು. ಈ ಮಾತನ್ನು ತಕ್ಷಣವೇ ನಿರಾಕರಿಸಿದ್ದ. ಅಂದರೆ ಇಲ್ಲ, ಹೀಗೇನೂ ಆಗಲು ಸಾಧ್ಯವಿಲ್ಲ. ಹೀಗಾಗಿ ನಾನು ಕೂಡ ತೊಡಕಿನಲ್ಲಿ ಬೀಳುತ್ತಿದೆ. ಅಂದರೆ ಸೋದರ ಬಹುಶಃ ಆಗುವುದಿಲ್ಲವೇನೋ. ಆದರೆ ನಮ್ಮ ಹೃದಯದಿಂದ ಸರಿಯುತ್ತಿರಲಿಲ್ಲ, ಏನೆಂದರೆ ಭಗವಂತ ಮಾಡಬಲ್ಲನು ಎಂಬುದು. ಆದರೆ ಈಗ ವರ್ತಮಾನದಲ್ಲಿ ಯಾವುದೇ ಇಂಥ ಘಟನೆ ಘಟಿಸಿಲ್ಲವಾದ್ದರಿಂದ ಅವರ ಮಾತನ್ನು ನಾವು ಕೂಡ ಸುಳ್ಳೆಂದು ಹೇಳುವುದಕ್ಕಾಗ್ತಿರಲಿಲ್ಲ. ಹಾಗಾಗಿ ನಾನು ಅವನನ್ನು ಕರೆಯಿಸಿದೆ. ಕೂತುಕೊಳ್ಳಲು ಸ್ಥಳವಿತ್ತು, ಒಂದು ಕೋಣೆಯಂತೆ. ಹಾಗೆ ನಾನು ಅವನಿಗೆ ಕರೆಯಿಸಿದೆ, ಮಗನಿಗೆ ಹೇಳಿ ಬಂದುಬಿಟ್ಟ, ಕುಳಿತುಕೊಳ್ಳಿ. ಆಗ ನಾನು ಅವರೊಡನೆ ಚರ್ಚೆ ಮಾಡಿದೆ. ನಾನು ಹೇಳತೊಡಗಿದೆ, ತಾವು ಈ ವಿಷಯವನ್ನು ಒಪ್ಪುತ್ತೀರಾ? ದ್ರೌಪದಿಯ ಸೀರೆ ಉದ್ದವಾಗಿದ್ದು. ಅವನು ಕೇಳಿದ, ಏನು ಹೇಳುತ್ತಿದ್ದೀರಾ? ತಾವು ಬುದ್ಧಿವಂತರು, ವಿದ್ಯಾವಂತರು, ಇದೆಲ್ಲಾದರೂ ಸಾಧ್ಯವೇ? ನಾನು ಹೇಳಿದೆ, ನಾನು ಹೇಳ್ತೇನೆ ತಮಗೆ, ನಾನಂತೂ ಪ್ರೀತಿಯಿಂದ ಹೇಳಿದೆ ನೋಡಿ, ಈ ಎದುರಿನ ತಂತಿ ಬಲೆ ಜೋಡಿಸಲಾಗಿದೆ ಮತ್ತು ಇದು ಸರಿಸುಮಾರು 8 ಇಂಚಂತೂ ಚಿಕ್ಕದಾಗಿತ್ತು, ಕಡಿಮೆ ಇತ್ತು ಸೈಜ್ನಲ್ಲಿ. 8 ಇಂಚು ಪೂರ್ಣವಾಯಿತು ಸೈಜ್ನಲ್ಲಿ. 4-5 ಇಂಚು ಇನ್ನೂ ಹೆಚ್ಚಿದೆ, ಮುಂದೆ 6 ಇಂಚಿನಷ್ಟು ಹೆಚ್ಚಾಗಿದೆ. ಇಷ್ಟು ಹೆಚ್ಚಾಗಿದೆ, ಸುಮಾರು 14 ಇಂಚು. ಒಂದೇ ಸಮನೆ ಕೆಂಡದಂತಾದ. ಹೀಗೆ ಹೇಳಿದ, ಎಂಥ ಮಾತಾಡ್ತೀರಿ ನೀವು?
ನಾನು ಒಪ್ಪಲಾರೆ ಈ ಮಾತನ್ನು. ಅಂದರೆ ಪ್ರೀತಿಯಿಂದ ಮಾತಾಡುತ್ತಿದ್ದ, ಮತ್ತೆ ಒಮ್ಮೆಲೆ ಕೋಪಿಷ್ಠನಾದವನು ಮತ್ತು ಹೇಳಿದ, ಈಗ ದೊಡ್ಡದಾಗಿಸಿ ತೋರಿಸಿ ನನ್ನೆದುರು, ಆಗ ಒಪ್ಪುತ್ತೇನೆ. ನಾನು ಮಕ್ಕಳ ತಾಯಿಯನ್ನು ಕರೆಯಿಸಿದೆ, ಆ ಹುಡುಗನನ್ನು ಕರೆಯಿಸಿದೆ ಮತ್ತು ಆ ಬಾಡಿಗೆದಾರನನ್ನು ಕರೆಯಿಸಿದೆ. ಮಕ್ಕಳೇ ಬನ್ನಿ, ತಾವು ಹೇಳಿ ಹೇಗಾಯಿತು. ಅವರೆಲ್ಲ ಕಥೆ ಕೇಳಿಸಿದರು. ಆತ ಹೇಳಿದ, ನಾನು ಒಪ್ಪಲಾರೆ. ಈಗ ನಾನು ಯೋಚಿಸಿದೆ ಏನೆಂದರೆ, ಈತನೊಡನೆ ಹೆಚ್ಚು ವಾದ ಮಾಡುವ ಅವಶ್ಯಕತೆ ಇಲ್ಲ. ನಾನು ಸುಮ್ಮನಾದೆ. ಈಗ ನಾನು ಅವನದ್ದನ್ನು ಹೇಗೆ ನಂಬಲಿ? ಮೊದಲಂತೂ ಹೌದು ಹೌದು ಎನ್ನುತ್ತಿದ್ದೆ. ಈಗ ಆತ ಯೋಚಿಸಿದ, ಮನೆಯೊಡೆಯ ಕುಪಿತಗೊಂಡ ಮತ್ತು ಒಂದೇ ಸಾರಿ ವಿರೋಧಿಸುವ ರೀತಿ ಬದಲಿಸಿದ. ಮತ್ತು ನಾನು ಹಾಗೆಯೇ ಸುಮ್ಮನಾದೆ. ಇವನ ಹತ್ರ ಏನು ಮಾತಾಡೋದು? ಹೇಳತೊಡಗಿದ, ನೋಡಿ, ತಾವಂತೂ ಇಂಜಿನಿಯರ್ ಆಗಿದ್ದೀರಿ, ತಾವು ವಿದ್ಯಾವಂತರು, ಈ ಜನರಂತೂ ಭ್ರಮೆಯನ್ನು ಹರಡಿಸುತ್ತಾರೆ, ಪ್ರಪಂಚವನ್ನು ಮೋಸದಲ್ಲಿ ಸಿಲುಕಿಸುತ್ತಿದ್ದರು, ಹೀಗೆಲ್ಲ ತಲೆಹರಟೆ ನಿರಾಧಾರ ಸುಳ್ಳುಗಳನ್ನು ಹೇಳಿದ ದ್ರೌಪದಿಯ ಸೀರೆ ಎಂದಾದರೂ ಹೆಚ್ಚಾಗಲು ಸಾಧ್ಯವೇ? ನಾನು ಹೇಳ್ತೇನೆ, ಮಹರ್ಷಿಗಳು ಹೇಗಿರುತ್ತಾರೆ. ನಾನು ಏನೂ ಹೇಳಿಲ್ಲ, ಹೌದು ಅಥವಾ ಇಲ್ಲ ಎಂದು. ಆತ ಹೇಳುತ್ತಲೇ ಇದ್ದ. ಆತ ಏನು ಹೇಳ್ತಾನೆ ಅಂದರೆ, ಮಹರ್ಷಿ ದಯಾನಂದರು ಒಂದು ಬಾರಿ ಯೋಗಾಭ್ಯಾಸ ಮಾಡುತ್ತಿದ್ದರು ಬಾಗಿಲು ಮುಚ್ಚಿದ ಕೋಣೆಯಲ್ಲಿ, ಮತ್ತು ಅಡಿಗೆಯವನು ಹಾಲನ್ನು ಕೊಡಲು ಅಣಿ ಮಾಡಿದ. ಆತ ನೋಡಲು ಹೋಗಿದ್ದ ಏನೆಂದರೆ, ಮಹಾರಾಜರ ಯೋಗ ಅಂದರೆ ಸಾಧನಾ ಸಮಾಧಿ ತೊಡಗಿಸಿದ್ದಾರೋ ಎಂದು ಕೋಣೆಯಲ್ಲಿ. ಅಂದರೆ ಕ್ರಿಯೆ ಪೂರ್ಣವಾದಲ್ಲಿ ಹಾಲು ಕುಡಿಯಲು ನೀಡಬಲ್ಲೆ. ಆತ ಇಣುಕಿ ನೋಡಿದ. ಸಂಧಿನಿಂದ ನೋಡಿದರೆ ಏನು ಮಾಡುತ್ತಿದ್ದರು ಮಹರ್ಷಿ ದಯಾನಂದ? ಅಂದರೆ ಪದ್ಮಾಸನದಲ್ಲಿದ್ದು ನೆಲದಿಂದ ಮೇಲೆ ಇದ್ದರು, ಹೀಗೆ ಆಕಾಶಕ್ಕೆ ಹಾರಿದರು ಮತ್ತು ಮೇಲೆ ಛಾವಣಿಗೆ ತಲೆಯನ್ನು ಮುಟ್ಟಿಸಿದರು, ಮತ್ತೆ ಕೆಳಗೆ ಬಂದರು, ಮತ್ತೆ ಪುನಃ ಛಾವಣಿಗೆ ತಲೆ ಮುಟ್ಟಿಸಿದರು, ಮತ್ತೆ ಕೆಳಗೆ ಬಂದರು, ಹೀಗೆ 7 ಬಾರಿ ಮಾಡಿದರು. ಮತ್ತು ಆ ಅಡಿಗೆಯವನು ಓಡಿ ಬಂದು ಜನರನ್ನು ಕರೆದುಕೊಂಡು ಬಂದು ಹೇಳಿದ, ನೋಡಿ ನೋಡಿ ಮಹರ್ಷಿಗಳು ಏನು ಮಾಡುತ್ತಿದ್ದಾರೆ. ಎಲ್ಲರೂ ನೋಡಿದರು. ನೋಡಿದ್ರಾ? ಆತ ನನಗೆ ಹೇಳ್ತಾನೆ, ನೋಡಿದ್ರಾ, ಹೀಗೆ ಇರುತ್ತಾರೆ ಮಹರ್ಷಿಗಳು. ನಾನು ಹೇಳಿದೆ, ಮತ್ತೆ ನಾನು ಹೇಳಿದೆ, ಪಕ್ಕಾ ಸುಳ್ಳು, 100ಕ್ಕೆ 100 ಸುಳ್ಳು. ಆಯಿತು, ಹಾಗಾದರೆ ನೀನು ಮಾಡಿ ತೋರಿಸೀಗ. ಈಗ ಅವನು ಹೀಗೆ ಮಾಡಿದ. ಹೇಳಿದ್ನಲ್ಲ, ಈಗ ಮಾಡಿ ತೋರಿಸು ನೀನು. ಹೇಳಿದ, ನೀನು ಬಹಳ ಹುಷಾರಾಗಿಬಿಟ್ಟೆ. ಈಗ ಹೇಳ್ದೆ, ಹೋಗು ನಿನ್ನ ಕೆಲಸ ನೋಡು. ಆಗೋಯ್ತು ನಮ್ಮಿಬ್ಬರ ತೀರ್ಮಾನ. ಈಗ ಪುಣ್ಯಾತ್ಮರೇ, ಇದೊಂದು ವಿಷಯವೇನು? ಹೇಳ್ತಾರೆ, ವಿಶ್ವಾಸದ ಹೊರತು ಯಾರು ಭಕ್ತಿ ಮಾಡುತ್ತಾರೆ? ಭಗವಂತನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಏನು ಭಕ್ತಿ ಮಾಡುತ್ತಿರುವೆ? ಇದಂತೂ ವ್ಯರ್ಥವಾಗಿದೆ ತಮ್ಮ ಸಾಧನೆ. ಒಂದಾನೊಂದು ಕಾಲದಲ್ಲಿ ಒಂದು ನಗರದಲ್ಲಿ, ಒಂದು ಊರಿನಲ್ಲಿ ಇಬ್ಬರು ಸಾಧಕರಿದ್ದರು. ಒಬ್ಬನಂತೂ ಸರಿಸುಮಾರು 40 ವರ್ಷಗಳಿಂದ ಸಾಧನೆ ಮಾಡುತ್ತಿದ್ದನು. ಉದ್ದುದ್ದ ದಾಡಿ, ಮೀಸೆ, ಉದ್ದುದ್ದ ಕೂದಲು. ಒಂದು ಊರಿನ ಕಾಡಿನಲ್ಲಿ. ಮತ್ತು ಎರಡನೆಯವನು ಇತ್ತೀಚೆಗೆ 4 ವರ್ಷಗಳಿಂದ ಸಾಧಕನಾಗಿದ್ದನು, ಸಂತನೂ ಆಗಿದ್ದನು. ಅವನೂ ಕೂಡ ಅದೇ ಕಾಡಿನಲ್ಲಿ ಬೇರೆ ಮೂಲೆಯಲ್ಲಿ ಕುಳಿತಿದ್ದನು. ಒಬ್ಬ ದೇವದೂತನು ಬರುತ್ತಿದ್ದನು ಮತ್ತು ಆ ದೇವದೂತನು ಮೊದಲು ಇಬ್ಬರನ್ನು ಭೇಟಿಯಾಗುತ್ತಿದ್ದ. ಭಗವಂತನ ಕುರಿತಾಗಿ ಚರ್ಚೆ ಮಾಡುತ್ತಿದ್ದ. ಬಹಳ ಒಳ್ಳೆಯ ರೀತಿಯಲ್ಲಿ ಸಮಯ ಕಳೆಯುತ್ತಿತ್ತು. ಇಬ್ಬರು ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಕೇಳಿಸುತ್ತಿದ್ದರು ಮತ್ತು ಕೇಳುತ್ತಿದ್ದರು ಇವರು ದೇವದೂತನಲ್ಲಿ. ಒಂದು ದಿನ ಭಗವಂತನ ಬಳಿ ಹೋಗಿ ದೇವದೂತನು ಹೇಳಿದ ಏನೆಂದರೆ, ಭಗವಂತ, ಒಂದು ನಗರದಲ್ಲಿ ತಮ್ಮ ಕೇವಲ 2 ಭಕ್ತರಿದ್ದಾರೆ, ಬಹಳ ಒಳ್ಳೆಯ ಭಕ್ತರು, ತಮ್ಮಲ್ಲಿ ಸಂಪೂರ್ಣವಾಗಿ ಸಮರ್ಪಿತರಾಗಿರುವರು. ಭಗವಂತ ಹೇಳಿದರು, ದೇವದೂತ, ಅವರಲ್ಲಿ ಒಬ್ಬನೇ ಭಕ್ತನಾಗಿರುವನು, ಎರಡನೆಯವನಂತೂ ಹಾಗೆಯೇ ತನ್ನ ಟೈಮ್ ಪಾಸ್ ಮಾಡುತ್ತಿದ್ದಾನೆ, ಆತ ಭಕ್ತನಲ್ಲ. ಈಗ ದೇವದೂತನು ಯೋಚಿಸಿದ, ಭಗವಂತ ತಪ್ಪನ್ನಂತೂ ಹೇಳಲಾರನು. ನಂತರ ದೇವದೂತ ಹೇಳಿದ, ಹೌದು, ನೀವು ಹೇಳಿದ್ದು ಸರಿಯಾಗಿರಬಹುದು, 40 ವರ್ಷದ ಸಾಧಕ ನಿಜವಾದ ಭಕ್ತನಾಗಿರಬಹುದು. ಭಗವಂತ ಹೇಳಿದ, ಇಲ್ಲ, ಆತ 4 ವರ್ಷಗಳಿಂದ ತೊಡಗಿದ್ದಾನಲ್ಲ, ಅವನೇ ನಿಜವಾದ ಭಕ್ತ, ಮೊದಲನೆಯವನಲ್ಲ. ಈಗ ದೇವದೂತ ತೊಡಕಿನಲ್ಲಿ ಬಿದ್ದನು. ಆತನಂತೂ ಬಹಳ ಒಳ್ಳೆಯ ವಿಚಾರಗಳ ವ್ಯಕ್ತಿ, ಭಗವಂತನು ಬಹುಶಃ ಅರಿಯುವುದರಲ್ಲಿ ವ್ಯತ್ಯಾಸವಾಗಿರಬಹುದು ಎಂದುಕೊಂಡನು. ನಂತರ ದೇವದೂತನು ಹೇಳಿದ, ಹೌದು, ಆತನಲ್ಲವೇ ಯಾರು ಈ ಸೈಡಲ್ಲಿರುತ್ತಾನೆ, ಇಷ್ಟು ದೊಡ್ಡ ದೊಡ್ಡ ದಾಡಿ, ದೊಡ್ಡ ದೊಡ್ಡ ಕೂದಲು ಇರುವವನು, ಮತ್ತು ಸರಿಸುಮಾರು ಅವನಂತೂ 60 ವರ್ಷಗಳ ಆಸುಪಾಸಿನಲ್ಲಿದ್ದಾನೆ. ಭಗವಂತ ಹೇಳಿದರು, ಅವನನ್ನೇ ಹೇಳುತ್ತಿದ್ದೇನೆ, ಅವನು ಭಕ್ತ ಅಲ್ಲ, ಭಕ್ತನಂತೂ ಎರಡನೆಯವನು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagatguru.org.
ಜಗದ್ಗುರು ರಾಮ್ಪಾಲ್ಜಿ.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.